ಎಲ್ಲರಿಗೆ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿದ್ದು. ಅಂದರೆ ಪ್ರಚಲಿತ ಘಟನೆಗಳಂತ ಕೊಟ್ಟರೆ ನಾವೇನು ಓದಬೇಕಂತ ಆ ಟಾಪಿಕ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಅಂತ. ಭಾಳ ಇಂಪಾರ್ಟೆಂಟ್ ತರಗತಿ. ಪ್ರಚಲಿತ ಘಟನೆಗಳಂತ ಕೊಟ್ಟಾಗ ನಾವು ಮುಖ್ಯವಾಗಿ ಏನು ಸ್ಟಡಿ ಮಾಡ್ಬೇಕಂತ ಕೊಟ್ರಿಗಿನ ನಾವು ದಿನಪತ್ರಿಕೆಗಳನ್ನು ಸರಿಯಾಗಿ ಡೈಲಿ ಓದ್ಬೇಕು. ಅಂದರೆ ದಿನಪತ್ರಿಕೆಗಳಂತ ಕೊಟ್ರಿಗಿನ ಪ್ರಜಾವಾಣಿ ನೋಡಿರಿ, ಪ್ರಜಾವಾಣಿ ಪತ್ರಿಕೆ, ಆಮೇಲೆ ವಿಜಯ ಕರ್ನಾಟಕ, ಆಮೇಲೆ ವಿಜಯವಾಣಿ, ಆಮೇಲೆ ಇದ್ರ ಜೊತೆ ಬೇರೆ ಬೇರೆ ಇನ್ನೂ ದಿನಪತ್ರಿಕೆಗಳ ಹಿಂದೂ ಪತ್ರಿಕೆ ಆಗಿರ್ಬೋದು, ಇಲ್ಲ ಕನ್ನಡಪ್ರಭ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಪತ್ರಿಕೆಗಳನ್ನ ಅವತ್ತೇ ಓದಬೇಕು. ಅದರ ಜೊತೆ ನೀವು ಮುಖ್ಯವಾಗಿ ಈ PIBನ ಕರೆಕ್ಟಾಗಿ ಡೈಲಿ ಅಪ್ಡೇಟ್ ಮಾಡ್ಕೋಬೇಕು. PIB ಅಂತ ಕೊಟ್ಟರೆ ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಬರ್ತದೆ. ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮುಖ ಏನೇ ಇರಲಿ ಭಾಳ ಇಂಪಾರ್ಟೆಂಟ್ ಇದು ಎಲ್ಲ ಇದ್ರಾಗ ಅಪ್ಡೇಟ್ ಆಗಿರುತ್ತೆ. ಅವತ್ತೇ ನೀವು ಸ್ಟಡಿ ಮಾಡ್ಕೋಬೇಕು. ಇದು ಇಂಗ್ಲೀಷ್ನಾಗ ಇರ್ತದೆ, ಅದು ಕನ್ನಡದಲ್ಲಿಗೂ ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಮತ್ತು ಇದ್ರ ಜೊತೆ ನೀವು ಪ್ರತಿ ತಿಂಗಳು ಮಾರ್ಚ್ ಆಫ್ ಕರ್ನಾಟಕ ಮತ್ತು ವಾರ್ತಾ ಜನಪದ ಅಂತ ಸಿಗ್ತದೆ. ಅದಕ್ಕೂ ನೀವು ಪ್ರತಿ ತಿಂಗಳನ್ನ ಉಚಿತವಾಗಿ ಸಿಗ್ತದೆ ಆನ್ಲೈನಾಗ. ಅದನ್ನಾಗೂ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ನೀವು ಡೈಲಿ ದಿನಪತ್ರಿಕೆಗಳನ್ನು ಕರೆಕ್ಟಾಗಿ ಓದಿದ್ದೇ ಆದರೆ ನೀವು ಪ್ರಚಲಿತ ಘಟನೆಗಳನ್ನು ಯಾವುದು ಏನು ಮಾಡೋದೇ ಬೇಕಾಗಲ್ಲ, ಅಷ್ಟು ಇಂಪಾರ್ಟೆಂಟೇ ನಿಮಗೆ ಸಿಗ್ತಾವೆ. ಕರೆಕ್ಟಾಗಿ ಗಮನಿಸ್ಬೇಕಾಗ್ತದೆ. ಯಾಕಂದರೆ ಪ್ರಚಲಿತ ಘಟನೆಗಳು ಡೈಲಿ ಅಪ್ಡೇಟ್ ಮಾಡಿದರೆ ಮತ್ತು GKಗೆ ಸಂಬಂಧಪಟ್ಟ ಎಲ್ಲ ಅಂಕಿಅಂಶಗಳಿಗೂ ಅದರಾಗ ಸಿಗ್ತಾವೆ. ಕಂಪಲ್ಸರಿಗೆ ನೀವು ಪ್ರಜಾವಾಣಿ ಪತ್ರಿಕೆ ಮತ್ತು ವಿಜಯ ಕರ್ನಾಟಕ, ಆಮೇಲೆ ವಿಜಯವಾಣಿ, ದ ಹಿಂದೂ ಪತ್ರಿಕೆ ಇವೆಲ್ಲ ನೀಟಾಗಿ ಅವತ್ತು ಸ್ಟಡಿ ಮಾಡಿ. ಆಮೇಲೆ PIB ನೀವು ಗೂಗಲ್ನಾಗ ಹೋಗಿ PIB ಅಂತ ಟೈಪ್ ಮಾಡಿದರೆ ಸಾಕು. PIB ಅಂತ ಹೊಡೆದುವಾಗ ಆಟೋಮೆಟಿಕ್ ಬರ್ತದೆ. ಅದರಲ್ಲಿ ಮತ್ತೆ ಅವತ್ತೇ ಅಪ್ಡೇಟ್ಸ್ ಸಿಗ್ತಾವೆ. ಕರೆಕ್ಟಾಗಿ ಗಮನಿಸ್ಬೇಕು. ಮತ್ತು ಭಾಳ ಇಂಪಾರ್ಟೆಂಟು ವೆಬ್ಸೈಟ್ ಐತಿದ್ದು ಯಾವುದಂತ ಕೊಟ್ಟರೆ PIB. ಅದ್ರ ಜೊತೆ ಮಾರ್ಚ್ ಆಫ್ ಕರ್ನಾಟಕ, ವಾರ್ತಾ ಜನಪದ ಅಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅವೆಲ್ಲ ಇನ್ಫಾರ್ಮೇಷನ್ ಇರ್ತಾವೆ. ಮತ್ತು ಮುಂದೆ ಬರ್ತಾ ಇನ್ನೂ ಬೇರೆ ಹೇಳ್ತೀನಿ ಅಂತ. ನೆಕ್ಸ್ಟ್ ಈಗ ಮುಖ್ಯವಾಗಿ ಪ್ರಚಲಿತ ಘಟನೆಗಳಂತ ಕೊಟ್ಟರೆ ಇಲ್ಲಿ ಗಮನಿಸ್ಬೇಕಿಲ್ಲಿ. ಅಂದರೆ ನಾವು ನೋಡ್ರಿ, ಇಲ್ಲಿ ನಾವು ನ್ಯೂಸ್ ಪೇಪರ್ ಓದ್ತೀವಪ್ಪ. ಯಾವುದು? ಪ್ರಜಾವಾಣಿ ಪತ್ರಿಕೆ ನಮ್ಮ ಕೈಯಾಗಿರ್ತದೆ. ಪ್ರಜಾವಾಣಿ ಪತ್ರಿಕೆದಾಗ ಏನೇನು ಟಾಪಿಕ್ ಓದ್ಬೇಕಂತ ಅಂದರೆ ವಿಜಯ ಕರ್ನಾಟಕ ಯಾವುದೇ ಪತ್ರಿಕೆ ಇರಲಿ ಅದ್ರಾಗ ಏನೇನು ಟಾಪಿಕ್ ನಾವು ಪ್ರಚಲಿತ ಘಟನೆ ಅಂದರೆ ಕವರ್ ಮಾಡ್ಕೋಬೇಕಂದ್ರೆ ಅವೆಲ್ಲ ಟಾಪಿಕ್ಗೂ ಹಾಕಿದ್ದೀನಿ. ಅದು ಗಮನಿಸ್ಬೇಕು. ಇಲ್ಲಿ ನಮ್ಗೆ ಮೊದಲ ಒಂದು ಟಾಪಿಕ್ನಲ್ಲಿ ನೋಡ್ರಿ, ನಾವು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆಮೇಲೆ ರಾಷ್ಟ್ರೀಯ ಮತ್ತು ರಾಜ್ಯದ ಪ್ರಮುಖ ಪ್ರಚಲಿತ ಘಟನೆಗಳು 2025 ಅಂತ ಐತೆ. ನೀವು ಮುಂದಿನ ವರ್ಷ 2026ಕ್ಕೆ ಬಂದಾಗ 2026 ನೋಡ್ಕೋಬೇಕಾಗ್ತದ. ಸರಿಯಾಗಿ ಗಮನಿಸ್ಬೇಕು. ಇಲ್ಲಿ ನಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಆಗಲಿ, ಆಮೇಲೆ ನ್ಯಾಷನಲ್ ಲೆವೆಲ್ ಆಗಲಿ ಮತ್ತು ಸ್ಟೇಟ್ ಲೆವೆಲ್ ಆಗಲಿ ಈ 3 ಪ್ರಚಲಿತ ಘಟನೆಗಳನ್ನು ಡಿವೈಡ್ ಮಾಡ್ಕೋಬೇಕು. ಅಂದ್ರೆ ನಮಗೆ ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳನ್ನು ಸಪ್ರೇಟ್ ಮಾಡ್ಕೊಂಡು, ಆಮೇಲೆ ರಾಷ್ಟ್ರೀಯ ಪ್ರಚಲಿತ ಘಟನೆಗಳು, ಆಮೇಲೆ ರಾಜ್ಯದ ಪ್ರಮುಖ ಪ್ರಚಲಿತ ಘಟನೆಗಳನ್ನು 3 ಭಾಗ ಮಾಡಿಕೆಸಿ ಓದಿಕೊಂಡ್ರೆ ನಿಮ್ಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇದರಲ್ಲಿ ಏನೇನು ಬರ್ತಾವಂತ ಟಾಪಿಕ್ ಇನ್ನೂ ಬೇರೆ ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಪ್ರಮುಖ ಶೃಂಗಸಭೆಗಳಂತ ಐತಿ. ಅಂದರೆ ಪ್ರಚಲಿತ ಘಟನೆಗಳಲ್ಲಿ ಯಾವ್ಯಾವ ಟಾಪಿಕ್ ಓದ್ಬೇಕಂತ ಅಂದರೆ ಪಠ್ಯಕ್ರಮ ಅಂದರೆ ಸಿಲೆಬಸ್ ಫಸ್ಟಿಗೆ ತಿಳ್ಕೊಬೇಕಾಗ್ತದೆ. ನೋಡ್ರಿ, ಇಲ್ಲಿ ಪ್ರಮುಖ ಶೃಂಗಸಭೆಗಳು ಪ್ರಮುಖ ಶೃಂಗಸಭೆಗಳು 2025 ಅಂತ ಐತಿ. 2025-26 ಅದು ಗಮನಿಸ್ಬೇಕು. ಬಟ್ ಪ್ರಮುಖ ಶೃಂಗಸಭೆಗಳಂತ ಕೊಟ್ಟಾಗ ಇಷ್ಟೇ ಅಂತಲ್ಲ, ಇನ್ನು ಯಾವುದೇ ಶೃಂಗಸಭೆಗಳು ಬಂದ್ರೆಗೂ ನೀವು ಅದ್ರ ಬಗ್ಗೆ ತಿಳ್ಕೊಂತ ಹೋಗ್ಬೇಕಂತ. ಯಾಕಂದರೆ ನಿಮಗೆ ಪ್ರಚಲಿತ ಘಟನೆದಾಗ ಅದು ಸಿಲೆಬಸ್ ಐತಿ. ನಮಗಿಲ್ಲಿ ನೋಡ್ರಿ, ನಮಗೆ ಫಸ್ಟಿಗೆ ಎದಕ್ಕೆ ಹಾಕಿನಿದು SCO ಅಂತ ಐತಿ. SCO ಶೃಂಗಸಭೆ 2025. SCO ಅಂದರೆ ಶಾಂಘೈ ಸಹಕಾರ ಸಂಘಟನೆ. ಗಮನಿಸ್ಬೇಕು. ಇವತ್ತು ಎಷ್ಟು ತಾರೀಕು? ಆಗಸ್ಟ್ 31 ಹೌದಲ್ಲ? 2025 ಆಗಸ್ಟ್ 31 ಇವತ್ತು ಸ್ಟಾರ್ಟ್ ಆಗತ್ತದ. ಇದು ಶೃಂಗಸಭೆ. ಮೊದಲ ಶೃಂಗಸಭೆ ಅಂತ ಕೊಟ್ಟರೆಗಿನ ಈ ಫಸ್ಟಿಗೆ ಐತಲ್ಲ SCO ಶೃಂಗಸಭೆ. ಗಮನಿಸ್ಬೇಕಿಲ್ಲಿ 2025 ಆಗಸ್ಟ್ 31 ಮತ್ತು ನಾಳೆ ಸೆಪ್ಟೆಂಬರ್ 1 2 ದಿನ ಒಂದು ಸಮಿಟ್ ಐತಿದ. ಎಲ್ಲಿ ಅಂತ ಕೊಟ್ಟರೆ ಚೀನಾ ದೇಶದಾಗ. ನಿಮಗೆ ಇವತ್ತಿನ ದಿನಪತ್ರಿಕೆ ಎಲ್ಲ ಪೇಪರ್ನಾಗೂ ಕೊಟ್ಟಾನ. ಅಂದರೆ SCO ಶೃಂಗಸಭೆ ಇವತ್ತು ಆರಂಭ ಅಂತ ನೀವು ಗಮನಿಸ್ತಿರ್ಬೇಕು. ಅಂದರೆ ನಮಗೆ SCO ಶೃಂಗಸಭೆ ಅಂದ್ರೂ ಅದಕ್ಕೂ ಒಂದು ಸಿಲೆಬಸ್ ಸಿಗೈತೆ ಅಂತ ನೀಟಾಗಿ ಗಮನಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗೂ ಹಾಕಿದ್ದೀನಿ. ಬಟ್ ಎಲ್ಲಿ ನಡೆದ ಶೃಂಗಸಭೆ ಅಷ್ಟೇ ಅಂತಲ್ಲ, ಅದು ಸಂಬಂಧಪಟ್ಟಂಥ ಯಾವ್ಯಾವ ದೇಶಗಳಿದಾವೆ ಮತ್ತು ಅಲ್ಲಿ ಏನು ಚರ್ಚೆ ಮಾಡಿದರು ಮತ್ತು ಅದು ಉದ್ದೇಶಗಳೇನು ಅವೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ ಈ ಒಂದು SCO ಶೃಂಗಸಭೆಯಲ್ಲಿ. SCO ಅಂತ ಅಷ್ಟೇ ಅಲ್ಲ, ಮತ್ತು ನೆಕ್ಸ್ಟ್ ನೋಡಿ ಸೆಕೆಂಡ್ ಐತಿ ಇಲ್ಲಿ 51ನೇ G7 ಶೃಂಗಸಭೆ ಅಂತ ಐತಿ. ಮುಗಿದೋದು ಆಲ್ರೆಡಿ ಕೆನಡಾ ದೇಶದಲ್ಲಿ. ಅದ್ರ ಬಗ್ಗೆಗೂ ನೀವು ಮುಂದೆ ಚರ್ಚೆ ಮಾಡಬೇಕಾಗ್ತದೆ. ಆಮೇಲೆ G20 ಶೃಂಗಸಭೆ 2025 ಈಗ ನೆಕ್ಸ್ಟ್ ನಡೀತದ ಅದು ಜೋಹಾನ್ಸ್ಬರ್ಗ್ನಾಗ. ಆಮೇಲೆ 17ನೇ ಬ್ರಿಕ್ಸ್ ಸಮ್ಮಿಟ್ ಆಗಲಿ, ನೆಕ್ಸ್ಟ್ ಇದು ಬ್ರೆಜಿಲ್ ದೇಶದ ನಡೀತದ. ಆಮೇಲೆ ಆಸಿಯನ್ ಶೃಂಗಸಭೆ,
ಆಮೇಲೆ ಸಾರ್ಕು, ಈ ಸಾರ್ಕ್ ನೆಳ್ಳ್ಯಾರ್ದ ಭಾಳ ದಿನ ಆಯಿತು. ಆಮೇಲೆ ನ್ಯಾಟೋ ಆ ಶೃಂಗಸಭೆ, ಆಮೇಲೆ ಕ್ವಾಡ್ ಶೃಂಗಸಭೆಗೂ ಈಗ ಸುದ್ದಿಯಲ್ಲ ಐತೆ. ಯಾಕಂದ್ರೆ ನಮ್ಮ ಇಂಡಿಯಾದಾಗ ನಡೀತದ. ಇವತ್ತಿನ ಪೇಪರ್ನಲ್ಲಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ನಾನು ಬರಂಗಿಲ್ಲ ಅಂತ ಹೇಳ್ಯಾರ, ಹೌದಲ್ಲ? ಇವತ್ತಿನ ಪೇಪರ್ನಲ್ಲಿ ಕೊಟ್ಟಾರ, ಅದನ್ನು ಗಮನಿಸ್ಬೇಕಾಗ್ತದ. ಅಂದ್ರೆ ನಿಮಗೆ ಪ್ರಚಲಿತ ಘಟನೆಗಳಂತ ಕೊಟ್ಟಾಗ ನಿಮ್ಗೆ ಇಂಪಾರ್ಟೆಂಟ್ ಸಮಿಟ್ಸ್ ಬರ್ತಾವಲ್ಲ, ಅವೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ಇವತ್ತಿನ ಈ ಪೇಪರ್ನಲ್ಲಿ ಯಾವ ಸಮಿಟ್ ನಡೆಯಕತ್ತದ ಅಂತ ಕೊಟ್ಟಾರ, SCO ಅಂತ ಕೊಟ್ಟರೆಗಿನ ಶಾಂಘೈ ಸಹಕಾರ ಸಂಘಟನೆ, ಭಾಳ ಇಂಪಾರ್ಟೆಂಟು. ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಂತ ಬರ್ತದ. ನಿಮಗೆ ಇವತ್ತು ಮತ್ತು ನಾಳೆ 2025 ಆಗಸ್ಟ್ 31 ಸೆಪ್ಟೆಂಬರ್ 1ಕ್ಕೆ 2 ದಿನ ಚೀನಾ ದೇಶದಾಗ ಅಲ್ಲಿ ನಡೀತದ. ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಚೀನಾಕ್ಕೆ ಹೋಗ್ಯಾರ, ಹೌದಲ್ಲ? 7 ವರ್ಷಗಳ ನಂತರ. ಅದಕ್ಕೂ ನೀವು ಗಮನಿಸಬೇಕಾಗ್ತದ. ನೀವು ಗಮನಿಸಿದಾಗ ನೋಡ್ರಿ, ಇವೆಲ್ಲ ಸಮಿಟ್ಸ್ಗಳಂತ ಕೊಟ್ಟರೆ ಇದು ಬಿಟ್ಟಿನ ಬೇರೆ ಬೇರೆ ಸಮಿಟ್ಸ್ ಇದಾವ. ಅಂದರೆ ಕರೆಂಟ್ ಅಫೇರ್ಸ್ನಾಗ ಸಮಿಟ್ಸ್ಗಳು ಬಂದ್ರೆ ಬಿಡಬಾರ್ದು ಅಂತ. ಮತ್ತೆ ಸಮಿಟ್ಸ್ ಬಗ್ಗೆ ನೀವು ಸ್ಟಡಿ ಮಾಡಿದಾಗ ಪ್ರಶ್ನೆನ ಈ ರೀತಿ ನೀವು ರಚನೆ ಮಾಡ್ಕೋಬೇಕು. ನೋಡ್ರಿ ನಮಗಿಲ್ಲಿ ಅಂದರೆ ಮುಂದೆ ಕ್ಲಾಸ್ ಬರ್ತಾವ. ಬಟ್ ಏನಂತ ಕೊಟ್ಟರೆ ಅಂದರೆ ಎಕ್ಸಾಂಪಲ್ ಹೇಳಕತ್ತೀನಿ. ಅಂದರೆ ಇಂಥ ಟಾಪಿಕ್ನಾಗ ಒಂದು ಟಾಪಿಕ್ ನೋಡಿ, ಎಕ್ಸಾಂಪಲ್ಗೆ SCO ಶೃಂಗಸಭೆ ನಾವು ಇವತ್ತು ನಡೆಯಕತ್ತದ, ಅದ್ರ ಬಗ್ಗೆ ಪ್ರಶ್ನೆನ ಈ ರೀತಿ ನೀವು ರಚನೆ ಮಾಡ್ಕೋಬೇಕಾಗ್ತದ. ನೋಡಿ ಗಮನಿಸಿರಲಿ. ಶಾಂಘೈ ಸಹಕಾರ ಸಂಘಟನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಐತಿ. ಶಾಂಘೈ ಸಹಕಾರ ಸಂಘಟನೆಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟ್ಮೆಂಟ್ಗಳು ಕೊಟ್ಟಿರ್ತಾರೆ. ಅಂದ್ರೆ ಈಗ ಸ್ಟಾರ್ಟ್ ಹೌದಿಲ್ಲ, ಇವತ್ತು ಮತ್ತು ನಾಳೆ ಐತಿ, ಹೌದಿಲ್ಲ? ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ದೇಶಗಳು ಚೀನಾಗೂ ಮೆಂಬರ್ ದೇಶ ಅದು. ಯಾಕಂದ್ರೆ ಈಗ ಚೀನಾದಾಗ ನಡೆಯಕತ್ತದ. ಆಮೇಲೆ ರಷ್ಯಾ, ಆಮೇಲೆ ಕಜಕಿಸ್ತಾನ್, ಆಮೇಲೆ ಕಿರ್ಗಿಸ್ತಾನ್, ಆಮೇಲೆ ತಜಿಕಿಸ್ತಾನ್, ಆಮೇಲೆ ಉಜ್ಬೇಕಿಸ್ತಾನ್, ಆಮೇಲೆ ಭಾರತ, ಆಮೇಲೆ ಪಾಕಿಸ್ತಾನ, ಇರಾನ್ ಮತ್ತು ಬೆಲಾರಸ್ಸೇ 10ನೇ ದೇಶ ಅದಕ್ಕೆ ಸೇರ್ಪಡೆ ಆಗ್ಯದ. ಟೋಟಲ್ 10 ದೇಶಗಳಿದಾವೆ. ಬಟ್ ಶಾಂಘೈ ಸಹಕಾರ ಸಂಘಟನೆಯ ಸದಸ್ಯ ದೇಶಗಳಂತ ಕೊಟ್ಟರೆ ಇಲ್ಲಿ ಆಪ್ಷನ್ಸ್ನಾಗ ಏನಿದಾವಲ್ಲ ಎಲ್ಲ ದೇಶಗಳಿದಾವೆ. 1ನೇ ಸ್ಟೇಟ್ಮೆಂಟ್ ಏನಾಗಿದ್ದಲ್ರಿ, ಸರಿ ಐತೆ. 2ನೇ ಸ್ಟೇಟ್ಮೆಂಟ್ ನೋಡ್ರಿ, 2025 ಆಗಸ್ಟ್ 31 ಅಂತ ಕೊಟ್ಟರೆ ಇವತ್ತು ರವಿವಾರ, ಹೌದಿಲ್ಲ? ಇವತ್ತೇ ಅದು ಸಮಿಟ್ ಸ್ಟಾರ್ಟ್ ಆಗಿದೆ ಇವತ್ತು ಚೀನಾದಾಗ. ಆಮೇಲೆ ಮತ್ತು ಸೆಪ್ಟೆಂಬರ್ 1 ಅಂದರೆ ನಾಳೆ ಚೀನಾ ದೇಶದ ಟಿಯಾನ್ಜಿನ್ ಪ್ಲೇಸ್ ನೋಡ್ರಿ, ಟಿಯಾನ್ಜಿನ್ ಎಂಬಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ನಡೆಯಲಿದೆ. ಇದೇನ ಸೆಪ್ಟೆಂಬರ್ 2ನೇ ತಾರೀಕಿಗೆ ನೀವೇನೋ ವಿಡಿಯೋ ನೋಡಿದ್ರಿಗಿನ ನಡೆಯುತ್ತಂತ ಹಾಕಬೇಕು. ಮತ್ತೆ ಇಲ್ಲಿ ಬ್ರಾಕೆಟ್ನಾಗ ನೋಡ್ರಿ, ಸಮಿಟ್ಸ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಅಂತ ಐತಿ, ಹೆಡ್ ಆಫ್ ದಿ ಸ್ಟೇಟ್ ಅಂತ ಐತಿ. ಅಂದ್ರೆ ನಮಗೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಮಾಡ್ಕೋಬೇಕು. ಇದು ಶಾಂಘೈ ಸಹಕಾರ ಸಂಘಟನೆ ಐತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೆಡ್ ಆಫ್ ದಿ ಸ್ಟೇಟು ಮತ್ತು ಹೆಡ್ ಆಫ್ ದಿ ಗೌರ್ಮೆಂಟು 2 ಸಮಿಟ್ ನಡೀತಾವೆ. ಈಗ ಹೆಡ್ ಆಫ್ ದಿ ಸ್ಟೇಟ್ಗೆ ಸಂಬಂಧಪಟ್ಟಿದ್ದ ಸಮಿಟ್ ಚೀನಾ ದೇಶದ ನಡೆಯಕತ್ತದ. 2ನೇ ಸ್ಟೇಟ್ಮೆಂಟ್ಗೂ ಸರಿ ಐತಿ. ಅಂದ್ರೆ ನಮಗಿಲ್ಲಿ ಮೇಲ್ಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಕೆಳಕಂಡ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಐತೆ. ನೋಡ್ರಿ, ನಮಗೆ 2 ಸರಿ ಅಂದಮೇಲೆ 1 ಮಾತ್ರ ಸರಿಯಾಗಿದೆ, ಆಮೇಲೆ 2 ಮಾತ್ರ ಸರಿಯಾಗಿದೆ, ಆಮೇಲೆ 1 ಮತ್ತು 2 ಸರಿಯಾಗಿವೆ. ಆಪ್ಷನ್ ಸಿನೇ ಸರಿ, ಆಮೇಲೆ 2 ತಪ್ಪಾಗಿವೆ ಅಂತ ಐತೆ. ಇದಲ್ಲ ಆಪ್ಷನ್ಸ್ ಸಿ ಸರಿಯಾದ ಉತ್ತರ. ಅಂದ್ರೆ ನಿಮಗೆ ಎಕ್ಸಾಂಪಲ್ ತೋರಿಸಿದೆ. ನಮಗಿಲ್ಲಿ ಏನಂತ ಕೊಟ್ಟರೆಗಿನ ಇಲ್ಲಿ ಪ್ರಶ್ನೆ ಅಂದರೆ ಪ್ರಮುಖ ಶೃಂಗಸಭೆಗಳಂತ ಬಂದಾಗ ಯಾವುದಾದ್ರೂ ಶೃಂಗಸಭೆ ನಡೆಯಕತ್ತದಂತ ಕೊಟ್ಟರೆಗಿನ ಓನ್ಲಿ ಎಲ್ಲಿ ನಡೆಯಕತ್ತದ ಅಷ್ಟೇ ಅಲ್ಲ, ಅಲ್ಲಿ ಆ ಶೃಂಗಸಭೆಗೆ ಸಂಬಂಧಪಟ್ಟಂಥ ಯಾವ್ಯಾವ ಸದಸ್ಯ ರಾಷ್ಟ್ರಗಳಿದಾವಲ್ಲ ಅವೆಲ್ಲ ಗೊತ್ತಿರಬೇಕು. ವೀಕ್ಷಕ ದೇಶಗಳು, ಮತ್ತು ಅಲ್ಲಿ ಏನು ಚರ್ಚೆ ಮಾಡಿದರು, ಏನು ಉದ್ದೇಶಗಳಿದಾವ, ಎಲ್ಲ ಪ್ರತಿಯೊಂದಿಗೂ ಆ ಶೃಂಗಸಭೆಗೆ ಸಂಬಂಧಪಟ್ಟಂತೆ ತಿಳ್ಕೊಬೇಕಾಗ್ತದ. ನಿಮಗೆಲ್ಲ ಬರ್ತಾ ತರಗತಿಗೆ ಬರ್ತಾವೆ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ಬಟ್ ನೀವು ಆ ತರಗತಿಗಿಂತ ಮುಂಚೆಗೆ ನೀವು ಅಪ್ಡೇಟ್ ಮಾಡ್ಕೊಂಡಿರ್ಬೇಕು, ಅದು ಇಂಪಾರ್ಟೆಂಟ್ ಐತಿ. ಇವತ್ತಿನ ಪತ್ರಿಕೆಯಲ್ಲಿ ಕೊಟ್ಟಾನ, ಅದಕ್ಕೂ ಒಂದ್ಸಲ ಗಮನಿಸ್ರಿ. ಇದೊಂದು ನಿಮಗೆ ಒಂದು ಟಾಪಿಕ್ ಆಯ್ತು, ಏನಂದರೆ ಸಮಿಟ್ಸ್ಗಳ ಬಗ್ಗೆ ಒಂದು ಟಾಪಿಕ್ ಆಯಿತು. ನೆಕ್ಸ್ಟ್ ಈಗ 2ನೇ ನೋಡ್ರಿ, ಪ್ರಮುಖ ಸಮಿತಿಗಳಂತ ಇದಾವೆ. ಪ್ರಮುಖ ಸಮಿತಿಗಳು ಅಂದರೆ ಆಯೋಗಗಳು ನೋಡ್ರಿ. 2025-26 ನಿಮ್ಗೆ ಯಾವುದೇ ಇರಲಿ ಹಳೆ ಸಮಿತಿಗಳಿಗೂ ಇಂಪಾರ್ಟೆಂಟ್ ಆಗ್ತವೆ. ಅದ್ರಾಗ ರೀಸೆಂಟ್ ಸುದ್ದಿಯಲ್ಲಿದ್ದು ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಸಮಿತಿ ನೋಡ್ರಿ, ಭಾಳ ಇಂಪಾರ್ಟೆಂಟು. ಒಳ ಮೀಸಲಾತಿಗೆ ಸಂಬಂಧಪಟ್ಟಿದ್ದು, ಹೌದು? ನಮಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿದ್ದಂತ ಕೊಟ್ಟರೆಗಿನ ಅಲ್ಲಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಬೇರೆ ಸ್ಟೇಟ್ನಾಗೂ ಒಳ ಮೀಸಲಾತಿ ಜಾರಿ ಮಾಡಿರಲ್ಲಪ್ಪ. ಆ ಒಂದು ರಾಜ್ಯದಾಗ ಆ ಸಮಿತಿಯ ಮುಖ್ಯಸ್ಥರು ಯಾರಾಗಿದ್ದಾರೆ ಅಂತ ತಿಳ್ಕೋಬೇಕು. ಮತ್ತು ನಮಗೆ ಆ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಆ ಸಮಿತಿ ಮೊನ್ನೆ ರೀಸೆಂಟಾಗಿ ರಿಪೋರ್ಟ್ ಕೊಡ್ತಲ್ಲ, ಆ ರಿಪೋರ್ಟ್ನಾಗ ಏನೇನಿದೆ ಅಂತಗೂ ನಿಮ್ಗೆ ಗೊತ್ತಿರಬೇಕು. ಮತ್ತು ಆಮೇಲೆ 2ನೇ ನೋಡ್ರಿ, ಒಂದು ದೇಶ ಒಂದು ಚುನಾವಣೆ ಸಮಿತಿ, ಮಾಜಿ ರಾಷ್ಟ್ರಪತಿ ರಾಮನಾಥ ಕೋವಿಂದ್ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಗಿದೆ, ಹೌದಲ್ಲ? ಅಂದರೆ ನೀವೇನು ಗಮನಿಸ್ಬೇಕಂತ ಕೊಟ್ಟರೆಗಿನ ಮೇನ್ ಪ್ರಮುಖ ಸಮಿತಿಗಳು ಅದ್ರ ಮೇಲೆ ಪ್ರಶ್ನೆ ಕೊಡ್ತಾನೆ. ಮತ್ತೆಲ್ಲ ಒಂದಿವ್ಸ ಬರೆದಾಗೂ ನೀವು ಬರ್ತಾವೆ. ಮತ್ತು ಬೇರೆ ಸಮಿತಿಗಳು ಯಾವ್ಯಾವ ಬರ್ತಾವಲ್ಲ ಎಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಅವತ್ತೇ ನೀವು ಆ ದಿನಪತ್ರಿಕೆಗಳು ನೋಡಿಕೆ ಸ್ಟಡಿ ಮಾಡಿದ್ರಿಗಿನ ಅನುಕೂಲ ಆಗಿಬಿಡ್ತದೆ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಪ್ರಮುಖ ನೇಮಕಾತಿಗಳು
ನೋಡ್ರಿ ಪ್ರಮುಖ ನೇಮಕ ಇದೊಂದು ಟಾಪಿಕ್. ಪ್ರಮುಖ ನೇಮಕಾತಿಗಳ ಬಗ್ಗೆ ತಿಳ್ಕೊಬೇಕು. ಪ್ರಮುಖ ನೇಮಕಾತಿಗಳು ಅಂದರೆ ಏನು ಅಪಾಯಿಂಟ್ಮೆಂಟ್ ಆತವಲ್ಲ, ಅವ್ರು ಯಾರ್ಯಾರು ಯಾವ ಹುದ್ದೆಗೆ ಅಪಾಯಿಂಟ್ ಆಗ್ಯಾರ ಅಂತ ಒಂದಿವ್ಸ ವಿವರದಾಗ ಬರ್ತಾವೆ. ನೋಡ್ರಿ ಇಲ್ಲಿ ಇವತ್ತಿನ ಪೇಪರ್ನಾಗ ನಮಗೆ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಅಂತ ಐತಿ. ಇವತ್ತಿನ ಪತ್ರಿಕೆಯಲ್ಲಿ ಕೊಟ್ಟರೆ ಹೌದಿಲ್ಲ, ನಮಗಿಲ್ಲಿ ಡಾಕ್ಟರ್ MA ಸಲೀಂ ಅಂದರೆ ಕರ್ನಾಟಕದ DG ಮತ್ತು IGP ಅಂತ, DG ಆ್ಯಂಡ್ IGP ಗಮನಿಸ್ಬೇಕಿಲ್ಲಿ. ಅಂದರೆ ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್. ಅಂದರೆ ಇವತ್ತಿನಿಂದ ಏನಂತ ಕೊಟ್ಟರೆ ಕಾಯಂ ಆಗಿ ಇವರು ನೇಮಕ ಆದರು. ಇವತ್ತಿನ ಪ್ರಜಾವಾಣಿ ಪತ್ರಿಕೆ, ವಿಜಯ ಕರ್ನಾಟಕ ಪತ್ರಿಕೆ, ಬೇರೆ ಬೇರೆ ಪತ್ರಿಕೆಯನ್ನು ಗಮನಿಸಿದ್ರಿಗಿನ ಗೊತ್ತಾಗ್ಬಿಡ್ತದೆ ನಿಮ್ಗೆ. 43ನೇ DG ಮತ್ತು IGP ಆಗಿ ಅಪಾಯಿಂಟ್ ಆಗ್ಯಾರ. ಮತ್ತೆ ನೋಡ್ರಿ ಆಮೇಲೆ ಕೆಳಗಡೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಮುಖ್ಯಸ್ಥರು ಕ್ರಿಸ್ಟಿ ಕೋವೆಂಟ್ರಿ ರೀಸೆಂಟಾಗಿ ಅಂದರೆ 2025ಗೆ ನೇಮಕ ಆಗಿದ್ದು. ಆಮೇಲೆ UPSC ಚೇರ್ಮನ್ ಅಜಯ್ ಕುಮಾರ್ ಅಂತ. ಆಮೇಲೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನ್ಯಾಯಮೂರ್ತಿ ವಿಭು ಬಕ್ರು ಇವ್ರಿಗೂ ರೀಸೆಂಟಾಗಿ ಬಂದಿರೋದಿಲ್ಲ. ಇವರಿಗೆ ಮಾನ್ಯ ರಾಜ್ಯಪಾಲರು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅದ್ರ ಬೋಧನೆ ಮಾಡಿದ್ರು ಅಂತ. ಅದು ಮಾನ್ಯ ರಾಜ್ಯಪಾಲರಿಂದ ಇವರು ಸ್ವೀಕಾರ ಮಾಡ್ತಾರೆ. ಇವ್ರನ್ನ ನೇಮಕ ಮಾಡಿದ್ದ ಮಾನ್ಯ ರಾಷ್ಟ್ರಪತಿಗಳು ಹೌದಲ್ಲ, ಕೊಲಿಜಿಯಂ ಸಮಿತಿಯ ಶಿಫಾರಸಿನ ಮೇರೆಗೆ. ಆಮೇಲೆ RBI ಗವರ್ನರ್ ಇವ್ರಿಗೂ ಸುದ್ದಿಯಲ್ಲೇ ಇದ್ದಾರೆ. ಇವ್ರಿಗೂ ನೇಮಕ ಆಗಿರಲ್ಲಪ್ಪ ಸಂಜಯ್ ಮಲ್ಹೋತ್ರಾ ಅಂತ. ಆಮೇಲೆ ಸೆಬಿ ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದು ಹೌದಲ್ಲ, ಸೆಬಿಯ ಮುಖ್ಯಸ್ಥರು ತೋಹಿನ್ ಕಾಂತ ಪಾಂಡೆ. ಆಮೇಲೆ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್, ಅದು ಗಮನಿಸ್ರಿ. ಆಮೇಲೆ 23ನೇ ಕಾನೂನು ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ದಿನೇಶ್ ಮಹೇಶ್ವರಿ. ಆಮೇಲೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ BR ಗವಾಯಿ. ಆಮೇಲೆ ಇಸ್ರೋದ ಅಧ್ಯಕ್ಷರು ಡಾಕ್ಟರ್ V ನಾರಾಯಣ್. ಅಂದರೆ ಇವರೆಲ್ಲ ಹೊಸದಾಗಿ ರೀಸೆಂಟಾಗಿ ಅಂತ ಕೊಟ್ಟರೆ 2025 ಅಂತ. ಅಂದರೆ ಈ ಒಂದು ಏನಿದಾವಲ್ಲ ಇದರೆಲ್ಲ ಮುಖ್ಯಸ್ಥರು ಗೊತ್ತಿರಬೇಕು. ಮತ್ತೆ ಚೇಂಜ್ ಆದರೆ ಚೇಂಜ್ ಮಾಡ್ಕೋಬೇಕು, ಅದು ಗಮನಿಸ್ಬೇಕು. ಅಂದರೆ ಪ್ರಮುಖ ನೇಮಕಗಳದಾಗ ಇವೆಲ್ಲ ಬರ್ತಾವೆ. ಮತ್ತು ನಿಮಗಿನ್ನ ಬೇರೆ ಬೇರೆ ಇದಾವೆ ತೋರಿಸ್ತೀನಿ ಅಂತ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟು, ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಇವರು AM ಪ್ರಸಾದ್ ಅವರು ಹೌದಲ್ಲ, ಅದು ಗಮನಿಸ್ರಿ. ಆಮೇಲೆ NHRC ಅಧ್ಯಕ್ಷರು ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ V ರಾಮಸುಬ್ರಮಣಿಯನ್ ಇವ್ರಿಗೂ ರೀಸೆಂಟಾಗಿ ಅಪಾಯಿಂಟ್ ಆಗ್ಯಾರ. ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಮಧುಸೂದನ್ ನಾಯಕ್. ಆಮೇಲೆ ಕರ್ನಾಟಕ ಅರಣ್ಯ ಪಡೆಯ ಮೊದಲ ಮಹಿಳಾ ಮುಖ್ಯಸ್ಥರು ಮೀನಾಕ್ಷಿ ನೇಗಿ. ಆಮೇಲೆ ಅಂತ ಐತಲ್ಲಪ್ಪ, ಅಂತ ಕೊಟ್ರಾಗಿನ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಐತಲ್ಲ, ಅದರ ಚೀಫ್ ಆಗಿ ಪರಾಗ್ ಜೈನ್ ಅವರು ಅಪಾಯಿಂಟ್ ಆಗ್ಯಾರ. ಅಂದರೆ ನೀವು ಏನು ತಿಳ್ಕೊಬೇಕಂತ ಕೊಟ್ರಾಗಿನ ನೀವು ದಿನಪತ್ರಿಕೆ ಓದ್ತಿರ್ತೀರಪ್ಪ, ಅಂದರೆ ಪ್ರಜಾವಾಣಿ ಪತ್ರಿಕೆ ಓದ್ತಿರ್ತೀರಿ. ಈಗ ಯಾವುದಾನ ಒಂದು ಮುಖ್ಯಸ್ಥರು ಹಿಂಗೆ ಚೇಂಜ್ ಆದ್ರು ಅಂತ ಕೊಡ್ತಾನೆ. ಅಂದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ಅವಾಗ ಬಗ್ಗೆ ನೀವು ಸಂಪೂರ್ಣ ತಿಳ್ಕೊಬೇಕು. ಅದರ ಪ್ರಧಾನ ಕಚೇರಿ ಸ್ಥಾಪನೆ ಆಗಿದ್ದು, ಅದರ ಕೆಲಸ ಏನು, ಅದರ ಏನು ಮುಖ್ಯಸ್ಥರು ಇದಾರಲ್ಲಪ್ಪ ಅವ್ರು ಯಾರು ಬಂದಾರ, ಅವ್ರಿಗಿಂತ ಮುಂಚೆ ಯಾರಿದ್ರು, ಅವೆಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಯಾವುದೇ ಒಂದು ಇಂಪಾರ್ಟೆಂಟ್ ನೇಮಕಾತಿ ಹೊಂದಿದ್ರಿಗಿನ ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ NHRC ಅಧ್ಯಕ್ಷರು ಅಂತ ಚೇಂಜ್ ಆಗ್ತಾರೆ ಬೈ ಚಾನ್ಸ್ ಆದ್ರಿಗಿನ, ಅವಾಗ NHRC ಬಗ್ಗೆ ಎಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಯಾಕಂದರೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಬರೋದ್ರಿಂದ ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ನಿಮಗೆ ನೇಮಕಗಳು ಅಂತ ಬಂದರೆ ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ರೀಸೆಂಟಾಗಿ ನೋಡ್ರಿ ಇವತ್ತಿನ ಪತ್ರಿಕೆಯಲ್ಲಿ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಅಂತ ಬಂದದಲ್ಲ, ಆಮೇಲೆ ಡಾಕ್ಟರ್ MA ಸಲೀಂ ಅವ್ರ ಬಗ್ಗೆ ಏನು ಕೊಟ್ಟಾರಲ್ಲ ಎಲ್ಲ ನೀಟಾಗಿ ಒಂದು ಪುಟದಲ್ಲಿ ಬರೆದಿಟ್ಕೋಬೇಕು. ಅವಾಗ ನಿಮಗೆ ಭಾಳ ಅನುಕೂಲ ಆಗ್ತದೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಹೆಂಗೆ ಬರ್ತಾವೆ ಸರ್, ನಮಗೆ ಇದೇನು ಸಿಂಗಲ್ ಲೈನ್ ಬರ್ತಾವೆ, ಸಿಂಗಲ್ ಲೈನ್ ಅಲ್ಲ ಒಂದಿಸಿ ಬರೆದ ಬರ್ತಾವ, ಒಂದಿಸಿ ಬರೀರಿ ಅಂತ ಕೊಟ್ರೆಗಿನ ಇಲ್ಲೇ ಐತೆ ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆನೇ ಭಾಳ ಸಿಂಪಲ್ ಆಗಿ ಇವತ್ತಿನ ತರಗತಿ ಪಠ್ಯಕ್ರಮ ಅಂತ ಸಿಲೆಬಸ್ ತಿಳ್ಕೊಬೇಕು. ಫಸ್ಟಿಗೆ ನೀವೇನೇ ಸ್ಟಡಿ ಮಾಡಿದ್ರೂ ಸಿಲೆಬಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿರುವ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಐತೆ. ಈಗ ಲೆಫ್ಟ್ ಸೈಡಿಗೆ ಪಟ್ಟಿ 1 ಐತೆ, ಈ ರೈಟ್ ಸೈಡಿಗೆ ಪಟ್ಟಿ 2 ಐತೆ. ನಮಗಿಲ್ಲಿ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕೊಟ್ಟಿರ್ತಾನೆ. ಆಮೇಲೆ RBI ಗವರ್ನರ್ ಅಂತ ಐತೆ. ಆಮೇಲೆ NHRC ಮುಖ್ಯಸ್ಥರು ಅಂತ ಐತೆ. ಆಮೇಲೆ ಕರ್ನಾಟಕ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರು ಅಂತ ಐತೆ. ಈ ಕಡೆ ಸಂಜಯ್ ಮಲ್ಹೋತ್ರಾ, ನ್ಯಾಯಮೂರ್ತಿ V ರಾಮಸುಬ್ರಮಣಿಯನ್, ಆಮೇಲೆ ಜ್ಞಾನೇಶ್ ಕುಮಾರ್, ಡಾಕ್ಟರ್ MA ಸಲೀಂ ಅಂತ ಐತೆ. ನೋಡ್ರಿ ಈ ಕಡೆ ಇವ್ರನ್ನ ಗಮನಿಸ್ಬೇಕಾ, ಇಲ್ಲಿ ಕೆಳಗೆ ಕೊಟ್ಟಿರುವ ಕೋಡನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿರ್ತಾನೆ. ಅಂದರೆ ಇಲ್ಲಿ ಏನು ಗಮನಿಸ್ಬೇಕಂದ್ರೆ ನಿಮಗೆ RBI ಗವರ್ನರ್ ಯಾರು ಅಂತ ಸಿಂಗಲ್ ಲೈನ್ ಕೊಡೋಂಗಿಲ್ಲ. ಬೈ ಚಾನ್ಸ್ ಬಂದರೆ ಈಸಿ, RBI ಗವರ್ನರ್ ಯಾರು ಅಂತ ಕೇಳೋಂಗಿಲ್ಲ. 4 ಕೊಡ್ತಾನೆ, ಒಂದು ಯಾವುದನ್ನು ಈ ಕಡೆ 4 ಸಂಬಂಧಪಟ್ಟಂತೆ ಈ ಕಡೆ ಯಾರು ಅಂತ ಕೊಟ್ಟಿರ್ತಾನೆ. ಅದು ನೋಡಿ ಇದೇ ಟೈಪ್ ಕೊಟ್ಟಿರ್ತಾನೆ. ಈಗ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರು ಅಂತ ಕೊಟ್ಟರೆ ಈ ಕಡೆ ಏನು ಜೋಡಿಸ್ಬೇಕು ನಾವಿಲ್ಲಿ, ಈಗ 1ನೇದಕ್ಕೆ 3ನೇದು ಹೌದಲ್ಲ ಜ್ಞಾನೇಶ್ ಕುಮಾರ್. ನಮಗಿಲ್ಲಿ ಹೇಗೆ 1ನೇ 3ನೇದು ಅಂತ ಕೊಟ್ಟರೆ ಇಲ್ಲಿ ಫಸ್ಟಿಗೆ 3 ಬರೋಕಲ್ಲಪ್ಪ, ಇಲ್ಲಿ 4 ಐತೆ ಇದಲ್ಲ ಹೌದಿಲ್ಲ, ಇದು 4 ಐತೆ ಅಲ್ಲ, ಇಲ್ಲಿಗೂ 4 ಐತೆ ಇದಲ್ಲ, ಇಲ್ಲಿ 3 ಐತೆ ಇದಾಗಿರ್ಬೋದು, ಇಲ್ಲಿ 1 ಐತೆ ಇದು 100% ಸಿನೇ ಉತ್ತರ ಸರಿ. ನೋಡಿರಿ ಇನ್ನೊಂದ್ಸಲ ಬೇಕಾದರೆ RBI ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ. 2ನೇದಕ್ಕೆ 1ನೇದು ನೋಡಿ, 2ನೇದಕ್ಕೆ 1ನೇದು ಐತೆ ಅದು ಗಮನಿಸಿ. ಆಮೇಲೆ NHRC
ಅಧ್ಯಕ್ಷರು, ಅಲ್ಲಿ ನಮಗೆ ಸಿಗೆ ಎರಡನೇದ್ದು ಹೌದು ನ್ಯಾಯಮೂರ್ತಿ ವಿ ರಾಮಸುಬ್ರಹ್ಮಣ್ಯನ್ ನಮಗಿಲ್ಲಿ ಎರಡನೇದು ಐತೆ. ಆಮೇಲೆ ಕರ್ನಾಟಕದ ಪೊಲೀಸ್ ಇಲಾಖೆ ಮಹಾನಿರ್ದೇಶಕರು ಕೊಟ್ಟರೆ ಡಾಕ್ಟರ್ ಎಮ್ ಎ ಸಲೀಂ ನಮಗೆ ನಾಲ್ಕನೇದು. ಅಂದರೆ ಈ ರೀತಿ ರೆಡಿ ಮಾಡ್ಕೋಬೇಕಂತ ಭಾಳ ಇಂಪಾರ್ಟೆಂಟು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ತೀರಿ, ಯಾಕಂದರೆ ಸ್ಟೇಟ್ಮೆಂಟ್ ವೈಸೇ ಪ್ರಶ್ನೆಗಳು ಬರ್ತಾವೆ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಪ್ರಮುಖ ಕ್ರೀಡಾಕೂಟಗಳು ಅಂದರೆ ಪ್ರಮುಖ ಕ್ರೀಡಾಕೂಟಗಳು ಇಂಟರ್ನ್ಯಾಷನಲ್ ಆಗಲಿ, ನ್ಯಾಷನಲ್ ಆಗಲಿ, ಸ್ಟೇಟ್ ಲೆವೆಲ್ ಆಗಲಿ, ಇದ್ರ ಬಗ್ಗೆಗೂ ನಾವು ನೋಡ್ಕೊಂತಿರ್ಬೇಕು. ನಾವು ಪ್ರಜಾವಾಣಿ ಪತ್ರಿಕೆ ಡೈಲಿ ಹಿಂಗೆ ತೆರೆಯಕತ್ತೀವಿ ಅಂದ್ರೆ ಅಲ್ಲಿ ನೋಡ್ಬೇಕು, ಯಾವ್ದಾನ ಅಪಾಯಿಂಟ್ಮೆಂಟ್ ಆಗಿದ್ದೇನೋ, ಇಲ್ಲಾಂದ್ರೆ ಯಾವ್ದಾನ ಶೃಂಗಸಭೆ ಸ್ಟಾರ್ಟ್ ಆಗಿದ್ದೇನೋ, ಇಲ್ಲಾಂದ್ರೆ ಯಾವ್ದಾನ ಕ್ರೀಡಾಕೂಟಗಳು ನಡೆಯಕತ್ತವೇನೋ, ಇಂಪಾರ್ಟೆಂಟ್ ಇರ್ಬೇಕಂದ್ರೆ ಅಂದರೆ ಇಂಟರ್ನ್ಯಾಷನಲ್, ನ್ಯಾಷನಲ್ಲು ಮತ್ತು ಸ್ಟೇಟ್ ಲೆವೆಲ್ಗೆ ಸುದ್ದಿಯಲ್ಲಿ ಇರ್ಬೇಕು ಅವು. ಅದು ನಮಗೆ ಇದ್ರಾಗ ಒಲಿಂಪಿಕ್ ಕ್ರೀಡಾಕೂಟ 2024 ನೋಡಿ. 2024 ಅಂದ್ರೆಗಿನ ನೆಕ್ಸ್ಟ್ 2028 ನಡೀತಾವೆ ಲಾಸ್ ಏಂಜಲೀಸ್ನಾಗ. ಅದಾದ್ಮೇಲೆ 2032 ಬ್ರಿಸ್ಬನ್ ನಡೀತಾವೆ, ಆಸ್ಟ್ರೇಲಿಯಾ ದೇಶದ ಬ್ರಿಸ್ಬನ್. ಈಗ 2024 ನಡೆದವ ಅಂದ್ರೆಗಿನ ನೆಕ್ಸ್ಟ್ 2028 ತಾನು ಇದೇ ಇಂಪಾರ್ಟೆಂಟ್. ಯಾವುದು 2024 ಪ್ಯಾರಿಸ್ ಒಲಿಂಪಿಕ್ ಕ್ರೀಡಾಕೂಟ ಹೌದಿಲ್ಲ. ಅಲ್ಲಿ ನಮ್ಮ ಭಾರತಕ್ಕೆ ಎಷ್ಟು ಪದಕಗಳು ಬಂದಾವ, ಅಲ್ಲಿ ಉದ್ಘಾಟನಾ ಸಮಯದಲ್ಲಿ ಯಾರು ರಾಷ್ಟ್ರಧ್ವಜ ನಡೆದಿದ್ರು, ಆಮೇಲೆ ಸಮಾರೋಪ ಸಮಾರಂಭದಲ್ಲಿ ಯಾರು ಹಿಡಿದ್ರು ಅಂತೆಲ್ಲ ಪ್ರತಿಯೊಂದು ನೀವು ತಿಳ್ಕೊಬೇಕಾಗ್ತದ, ಕರೆಕ್ಟಾಗಿ ತಿಳ್ಕೊಬೇಕು. ಯಾಕಂದರೆ ಒಲಿಂಪಿಕ್ಸ್ ಗೇಮ್ಸ್ ಅಂದ್ರೆಗಿನ ಒಂದು ಪ್ರಶ್ನೆ 2 ಪ್ರಶ್ನೆ ಬರುವಂಥ ಸಾಧ್ಯತೆ ಇರ್ತದೆ. ಬಟ್ 2024 ಅಂದರೆ ನಾವು 25 ದಿವಸ 2024 ಯಾಕಂದ್ರೆಗಿನ 28 ತನಕ ಅದು ಇಂಪಾರ್ಟೆಂಟೇ. ಅದು 28 ಅಲ್ಲ 28 ನಡೆದಿಲ್ಲ ಅಂತಿಕಾರೆ, ಅದಕ್ಕಿಂತ ಮುಂಚೆಗೆ ಅದು ಇಂಪಾರ್ಟೆಂಟೇ. ಮತ್ತೆಲ್ಲ ಪ್ರತಿಯೊಂದು ಒಲಿಂಪಿಕ್ಸ್ ಬಗ್ಗೆ ತಿಳ್ಕೊಬೇಕಾಗ್ತದೆ ನೀವು. ಆಮೇಲೆ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳು 2025 ಅಂತ ಐತೆ. ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳಂತ ಕೊಟ್ಟರೆ ವರ್ಷದಾಗ 4 ನಡೀತಾವೆ ಹೌದಲ್ಲ. ಆಸ್ಟ್ರೇಲಿಯನ್, ಫ್ರೆಂಚು, ವಿಂಬಲ್ಡನ್ನು, US ಹೌದಲ್ಲ. ಈಗ ಸ್ಟಾರ್ಟ್ ಆಗಿದ್ದಿಲ್ಲ US ಓಪನ್ ಟೆನ್ನಿಸ್ ಟೂರ್ನಿ ಸ್ಟಾರ್ಟ್ ಆಗ್ಯದ. ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಹೌದಲ್ಲ, ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಸ್ಟಾರ್ಟ್ ಆಗ್ಯದ. ಅದಕ್ಕೂ ಗಮನಿಸಿರ್ಬೇಕು. ಒಂದು ತಿಳ್ಕರ್ ನೀವೇನೋ ಬೈ ಚಾನ್ಸು ಡೈಲಿ ನ್ಯೂಸ್ ಪೇಪರ್ನಾಗ ಗ್ರ್ಯಾಂಡ್ ಸ್ಲಾಮ್ ಅಂತಲ್ಲ ಯಾವ ನೋಡಿಲ್ಲ ಅಂದ್ರೆಗಿನ ನೆಕ್ಸ್ಟ್ ನೀವು ಯಾವುದನ್ನ ಕರೆಂಟ್ ಅಫೇರ್ಸ್ ಏನೇನು ತಗೊಂಡಾಗ ಸ್ವಲ್ಪ ಟಫ್ ಅನಿಸ್ತದ. ಡೈಲಿ ಏನಂತ ಕೊಟ್ಟರೆ ನ್ಯೂಸ್ ಪೇಪರ್ ಓದಿಕೆಸೆ ನೀವು ಯಾವುದನ್ನ ಮ್ಯಾಗ್ಝಿನ್ ತಗೊಂಡ್ರಿಂದ ಭಾಳ ಈಸಿ ಅನಿಸ್ತದೆ. ಅದಕ್ಕೆ ನಿಮಗೆ ಗಮನಿಸಿರ್ಬೇಕು ಪ್ರತಿಯೊಂದಕ್ಕೂ. ಈಗ ನೋಡ್ರಿ ಗ್ರ್ಯಾಂಡ್ ಸ್ಲಾಮ್ ಅಂದ ತಕ್ಷಣನೇ US ಓಪನ್ ಟೆನ್ನಿಸ್ ಟೂರ್ನಿ ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಯದ. US ಓಪನ್ ಟೆನ್ನಿಸ್ ಟೂರ್ನಿ ಅವತ್ತಿಂದ ಅವತ್ತೇ ನೋಡ್ಬೇಕು ಯಾವ ಸ್ಪೋರ್ಟ್ಸ್ ಮ್ಯಾನು ಏನು ಆಡಕತ್ತಾನ, ಎಲ್ಲಿಗೆ ಬಂದಾನ, ಯಾರು ಫೈನಲಿಗೆ ಬಂದರು, ಅವೆಲ್ಲ ಯಾರು ಗೆದ್ದರು, ಅವೆಲ್ಲ ಗಮನಿಸಿದಾಗ ನಿಮಗೆ ನೆಕ್ಸ್ಟ್ ಮ್ಯಾಗ್ಝಿನ್ ತಗೊಂಡಾಗ ಭಾಳ ಅನುಕೂಲ ಆಗಿಬಿಡ್ತದೆ. ಭಾಳ ಇಂಪಾರ್ಟೆಂಟು ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿ ಬಗ್ಗೆ ನೀವು ತಿಳ್ಕೊಬೇಕು. ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಇದು US. ಫಸ್ಟು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ, ಅದಾದಮೇಲೆ ಫ್ರೆಂಚು, ಅದಾದಮೇಲೆ ವಿಂಬಲ್ಡನ್, ಅದಾದಮೇಲೆ US ಅಂತ ಇದಕ್ಕೂ ನೀವು ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2024 ರೀಸೆಂಟಾಗಿ ಮುಗಿತು, ಅದು ನೋಡಬೇಕು. ಆಮೇಲೆ 38ನೇ ರಾಷ್ಟ್ರೀಯ ಕ್ರೀಡಾಕೂಟ 2025, 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಅದ್ರ ಬಗ್ಗೆ ಅಂದರೆ ನ್ಯಾಷನಲ್ ಗೇಮ್ಸ್ ಅಂತ ಬರ್ತಾವಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಆಮೇಲೆ ರಣಜಿ ಟ್ರೋಫಿ 2024-25 ಆಮೇಲೆ 18ನೇ ಆವೃತ್ತಿಯ IPL 2025. ಇವೆಲ್ಲ ಪ್ರತಿಯೊಂದು ಇಷ್ಟೇ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ ಬರಲಿ ಅಂದರೆ ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಎಲ್ಲ ಏನಂತ ಕೊಟ್ಟರೆ ನೀಟಾಗಿ ತಿಳ್ಕೊಂಡು ಅದ್ರ ಮೇಲೆ ಪ್ರಶ್ನೆಯನ್ನು ರೆಡಿ ಮಾಡ್ಕೋಬೇಕು. ಅದ್ರ ಮೇಲೆ ಪ್ರಶ್ನೆ ಹೆಂಗೆ ರೆಡಿ ಮಾಡ್ಕೋಬೇಕಂದ್ರೆ ಒಂದು ನಮಗೆ ರಣಜಿ ಟ್ರೋಫಿ ಬಗ್ಗೆ ಪ್ರಶ್ನೆ ಹಾಕಿದ್ದೀವಿ ನೋಡಿ ಇಂಪಾರ್ಟೆಂಟ್. ಈ ರೀತಿ ಪ್ರಶ್ನೆನ ರೆಡಿ ಮಾಡ್ಕೋಬೇಕಂತ ಭಾಳ ಇಂಪಾರ್ಟೆಂಟು ನೋಡಿ. 2024-25ನೇ ಸಾಲಿನ ರಣಜಿ ಟ್ರೋಫಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಐತಿ. ಅಂದರೆ ಈ ಒಂದಲ್ಲ ಇದು ಪ್ರತಿಯೊಂದು ಸ್ಪೋರ್ಟ್ಸ್ ಗೊತ್ತಿರಬೇಕು. ಪ್ರತಿಯೊಂದು ಸ್ಪೋರ್ಟ್ಸ್ ಅಂತ ಕೊಟ್ಟರೆಗಿನ ನೀವು ಏನು ಯಾವುದೇ ಇಂಟರ್ನ್ಯಾಷನಲ್ ಲೆವೆಲ್ ಎಕ್ಸಾಂಪಲ್ ಈಗ 2028 ಒಲಿಂಪಿಕ್ ಗೇಮ್ಸ್ ಸ್ಟಾರ್ಟ್ ಆತಾವ, ಅವತ್ತಿಂದ ಅವತ್ತೇ ನೋಡ್ಕೋಬೇಕು. ಈಗ ಯಾವ್ದು ನಡೆಯಕತ್ತದ, ಈಗ ನಮಗೆ US ಓಪನ್ ಟೆನ್ನಿಸ್ ಟೂರ್ನಿ ನಡೆಯಕತ್ತದ, ಅದ್ರ ಮೇಲೆ ನೋಡಿ ಅಪ್ಡೇಟ್ ಮಾಡ್ಕೋಬೇಕು. ಪ್ರಶ್ನೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ನೀವು. ನೋಡ್ರಿ ನಮಗಿಲ್ಲಿ 2005 ರಣಜಿ ಟ್ರೋಫಿಗೆ ಸಂಬಂಧಪಟ್ಟಿದ್ದು, ಅಂದರೆ ರಣಜಿ ಟ್ರೋಫಿಗೆ ಸಂಬಂಧಪಟ್ಟಿದ್ದು 2025 ಮಾರ್ಚ್ 2ರಂದು 2025 ಮಾರ್ಚ್ 2ರಂದು ಮಹಾರಾಷ್ಟ್ರ ರಾಜ್ಯದ ನಾಗ್ಪುರ ಅಂತ ಐತಲ್ಲ, ಅಲ್ಲಿ ವಿದರ್ಭ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಅಕ್ಷಯ್ ವಾಡ್ಕರ್ ನಾಯಕತ್ವದ ವಿದರ್ಭ ತಂಡವು ನೋಡ್ರಿ ನಮಗೆ ವಿದರ್ಭ ಕ್ರಿಕೆಟ್ ಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಮ್ಯಾಚ್ನಾಗ ಅಕ್ಷಯ್ ವಾಡ್ಕರ್ ನಾಯಕತ್ವದ ವಿದರ್ಭ ತಂಡವು ಕೇರಳ ತಂಡದ ವಿರುದ್ಧ ಚಾಂಪಿಯನ್ ಆಯಿತು. ಈ ಮೂಲಕ ವಿದರ್ಭ ತಂಡವು 3ನೇ ಬಾರಿಗೆ ರಣಜಿ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತಂತೈತೆ. ಇದು ಸರಿನಾ ತಪ್ಪಂತ ಗಮನಿಸ್ಬೇಕು ನೀವು. ಅಂದ್ರೆ ನಿಮಗೆ 2025 ಮಾರ್ಚ್ 2ಕ್ಕೆ ಫೈನಲ್ ಮ್ಯಾಚ್ ನಡೆದ್ರೆ ಯಾವ ರಾಜ್ಯದ ನಡೆದದ, ಯಾವ ಪ್ಲೇಸ್ ನಡೆದದ, ಮತ್ತು ಯಾರು ಗೆದ್ರು ಯಾರು ಸೋತರು ಅವೆಲ್ಲ ನಿಮ್ಗೆ ಅಪ್ಡೇಟ್ ಆಗ್ಬೇಕಾಗ್ತದ. ಈ ಸಲ ಗೆದ್ದಿದ್ದು ಇವ್ರು ಯಾವುದಲ್ಲ, ವಿದರ್ಭ ತಂಡದವ್ರು ಗೆದ್ದಾರೆ, ಸೋತಿದ್ದು ಕೇರಳದವ್ರು. ಅದು ಇಂಪಾರ್ಟೆಂಟ್. ಅದು ಒಂದೇ ಸ್ಟೇಟ್ಮೆಂಟ್ ಸರಿ ಐತೆ. ಅಂದರೆ ಈ ರೀತಿ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೋಬೇಕು ನೀವು, ಅವಾಗ ಭಾಳ ಈಸಿ ಅನಿಸ್ತದ. ಆಮೇಲೆ ರಣಜಿ ಟ್ರೋಫಿಯನ್ನು ಅತಿ ಹೆಚ್ಚು ಬಾರಿ ಗೆದ್ದ ತಂಡ ಮುಂಬೈ, ಹೌದು 42 ಸಲ ಗೆದ್ದದ.
ಇದಗುಣ ಸರಿ, ಆಪ್ಷನ್ಸ್ ಬಿ ಸರಿ ಐತೆ. ಆಮೇಲೆ ಕರ್ನಾಟಕವು ಇದುವರೆಗೂ 8 ಬಾರಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ, ಇದಗುಣ ಸರಿ. 8 ಸಲ ನಾವು ರಣಜಿ ಟ್ರೋಫಿ ಗೆದ್ದಿವಿ. ಆಮೇಲೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ರಣಜಿ ಟ್ರೋಫಿಯನ್ನು ಆಯೋಜಿಸುತ್ತದೆ, ಅಂದರೆ BCCI ಅವರೇ ಇದನ್ನು ಕಂಡಕ್ಟ್ ಮಾಡ್ತಾರೆ. ಆಪ್ಷನ್ಸ್ ಡಿ ಗುಣ ಸರಿ ಐತೆ. ಅಂದರೆ ಈ ರೀತಿ ಪ್ರಶ್ನೆ ಅಂದರೆ ಸ್ಟೇಟ್ಮೆಂಟ್ ವೈಸ್ ಇರಬೇಕು. ಸಿಂಗಲ್ ಲೈನ್ ಈಗ 2024-25 ರಣಜಿ ಟ್ರೋಫಿಯನ್ನು ಗೆದ್ದವರು ಯಾರು ಅಂತ ಕೊಟ್ಟರೆ ಎಲ್ಲರೂ ಆಗ್ತಾರೆ. ಅದೇ ರಣಜಿ ಟ್ರೋಫಿಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಭಾಳ ಕಷ್ಟ ಆಗಿಬಿಡುತ್ತೆ. ಅದು ಅರ್ಥ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಮೇಲಿನ ಎಷ್ಟು ಪ್ರತಿಪಾದನೆಗಳು ಸರಿಯಾಗಿವೆ. ಮೇಲಿನ ಎಷ್ಟು ಪ್ರತಿಪಾದನೆಗಳು ಅಂದರೆ ಎಲ್ಲ ಸರಿ ಇದಾವುದಿಲ್ಲ. ಕೇವಲ 1 ಅಂತ ಕೊಟ್ಟನ, ಕೇವಲ 1 ಅಲ್ಲ, ಅದು ಎಲ್ಲವೂ ಕೇವಲ 2, ಕೇವಲ 3, ಮೇಲಿನ ಎಲ್ಲವೂ ಸರಿಯಾಗಿ, ಮೇಲಿನ ಎಲ್ಲವೂ ಸರಿಯಾಗಿವೆ ಗಮನಿಸ್ಬೇಕಂತ. ಅಂದರೆ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಈ ಒಂದು ಸ್ಪೋರ್ಟ್ಸ್ ಮೇಲೆ ಕ್ರಿಯೇಟ್ ಮಾಡ್ಕೋಬೇಕು ನೀವು. ಯಾವ ಸ್ಪೋರ್ಟ್ಸ್ ಮೇಲೆ? ಒಲಿಂಪಿಕ್ಸ್ ಗೇಮ್ಸ್ ಆಗಲಿ, ಇಲ್ಲ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಗಳಾಗಲಿ, ಇಲ್ಲಾಂದ್ರೆ ಯಾವುದೇ ನ್ಯಾಷನಲ್ ಗೇಮ್ಸ್ ಆಗಲಿ, ಇಲ್ಲಾಂದ್ರೆ ಯಾವುದೋ IPL ಬಗ್ಗೆ 18ನೇ ಆವೃತ್ತಿಯ IPL ಬಗ್ಗೆ ಯಾವುದೇ ಪ್ರತಿಯೊಂದಕ್ಕೂ ಈ ರೀತಿ ಪ್ರಶ್ನೆ ರೆಡಿ ಮಾಡ್ಕೊಂಡಾಗ ನಿಮಗೆ ಅನುಕೂಲ ಆಗಿಬಿಡ್ತದೆ. ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ಮುಂದಿನ ಟಾಪಿಕ್ ನೋಡ್ರಿ, ಪ್ರಮುಖ ಸಮರಾಭ್ಯಾಸಗಳಂತ ಬರ್ತಾವೆ. ಪ್ರಮುಖ ಸಮರಾಭ್ಯಾಸಗಳು, ಪ್ರಮುಖ ಮಿಲಿಟರಿ ಎಕ್ಸಸೈಸ್ ಅಂತೀವಲ್ಲ 2025-26 ಇಲ್ಲ ಹಳೆಯ ಹೋಗೋಣ ನೋಡ್ಕೋಬೇಕು ನೀವು. ಯಾಕಂದರೆ ಪ್ರಮುಖ ಸಮರಾಭ್ಯಾಸಗಳ ಬಗ್ಗೆ ಒಂದಿಸಿ ಬರೆದ ಕೊಡ್ತಾನೆ. ಸಮರಾಭ್ಯಾಸಗಳು ಅಂದರೆ ನಮಗೆ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಅರಿಮೌ ಶಕ್ತಿ ಸಮರಾಭ್ಯಾಸ, ಅರಿಮೌ ಶಕ್ತಿ ಸಮರಾಭ್ಯಾಸ ಅಂತ ನಡೀತು. ಭಾರತ ಮತ್ತು ಮಲೇಷಿಯಾ ಇವೆರಡು ಕಂಡಕ್ಟ್ ಮಾಡಿದ್ದವು. ಭಾರತ ಮತ್ತು ಮಲೇಷಿಯಾ ಅರಿಮೌ ಶಕ್ತಿ ಸಮರಾಭ್ಯಾಸ. ನಿಮಗೆ ಸಿಂಗಲ್ ಲೈನ್ ಕೊಟ್ಟರೆಗಿನ ಈ ಒಂದು ಅರಿಮೌ ಶಕ್ತಿ ಸಮರಾಭ್ಯಾಸದಲ್ಲಿ ಪಾಲ್ಗೊಂಡ ದೇಶಗಳು ಕೊಟ್ಟರೆ ಭಾರತ ಮತ್ತು ಮಲೇಷಿಯಾ ಗೊತ್ತಿಲ್ಲ. ಆಮೇಲೆ ಸ್ಲಿನೆಕ್ಸ್ ನೌಕಾ ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ. ಆಮೇಲೆ ಸೂರ್ಯಕಿರಣ ಸಮರಾಭ್ಯಾಸ ಭಾರತ ಮತ್ತು ನೇಪಾಳ. ಆಮೇಲೆ ಮಲಬಾರ್ ನೌಕಾ ಸಮರಾಭ್ಯಾಸ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕಾ. ಕ್ವಾಡ್ ದೇಶಗಳದಲ್ಲ ಇವು ಕ್ವಾಡ್ ದೇಶಗಳು ಏನು ಆಯೋಜಿಸುವಂಥ ಸಮರಾಭ್ಯಾಸ ಕೊಟ್ಟರೆಗಿನ ಮಲಬಾರ್ ನೌಕಾ ಸಮರಾಭ್ಯಾಸ. ಕರೆಕ್ಟಾಗಿ ನೀವು ಗಮನಿಸ್ಬೇಕಾಗ್ತದೆ. ನೀವು PIBದಾಗ ಹೊಡೆದ್ರೆ ಒಂದು ಲೀಸ್ಟೇ ಸಿಗ್ತದೆ. ಇದು PIBದಾಗ ಸಮರಾಭ್ಯಾಸಗಳಿಗೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಲೀಸ್ಟ್ ಇರ್ತದೆ. ಆ ಲೀಸ್ಟ್ ಪ್ರಕಾರ ನೋಡಿಕೆಸಿ ಅಪ್ಡೇಟ್ ಮಾಡ್ಕೋಬೇಕು. ರೀಸೆಂಟಾಗಿ ನಡೆದಿರ್ತಾವಲ್ಲ ಅವೆಲ್ಲ ಗಮನಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನ ಬೇಕಾದರೆ ಹಾಕಿದ್ದೀವಿ, ಅದೊಂದು ಸಲ ಗಮನಿಸ್ಬೇಕು. ನೋಡ್ರಿ ಇಂಪಾರ್ಟೆಂಟ್ ಇಲ್ಲಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ. ಇಲ್ಲಿ ನೋಡ್ರಿ ನಮಗೆ ಪ್ರಮುಖ ಸಮರಾಭ್ಯಾಸಗಳು ಭಾಗವಹಿಸಿದ ದೇಶಗಳನ್ನು ಕೊಟ್ಟಿರ್ತಾನೆ. ನಮಗಿಲ್ಲಿ ಸಿಂಬೆಕ್ಸ್ ಅಂತ ಐತಿ. ನಮಗಿಲ್ಲಿ ಭಾರತ ಮತ್ತು ನಮಗೆ ಸಿಂಗಾಪುರ ಸರಿ, ಭಾರತ ಮತ್ತು ಸಿಂಗಾಪುರ ಸರಿ. ಆಮೇಲೆ ಮಿತ್ರ ಶಕ್ತಿ ಭಾರತ ಮತ್ತು ಶ್ರೀಲಂಕಾ ಇದು ಸರಿ. ಆಮೇಲೆ ಧರ್ಮ ಗಾರ್ಡಿಯನ್ ಇದು ಭಾರತ ಮತ್ತು ಜಪಾನ್ ಇದು ಸರಿ. ಆಮೇಲೆ ಇಂದ್ರಾ ಅಂತ ಐತಿ, ಇಂದ್ರಾ 2025 ಅಂತ ಐತಲ್ಲ, ಭಾರತ ಮತ್ತು ಅಮೆರಿಕ ಅಂತ ಐತೆ, ಇದು ರಾಂಗ್ ಐತಿ. ಭಾರತ ಮತ್ತು ರಷ್ಯಾ, ಅದು ಭಾರತ ಮತ್ತು ರಷ್ಯಾ ಆಗಬೇಕಾಗಿತ್ತು, ಭಾರತ ಮತ್ತು ಅಮೆರಿಕ ಆಗಿದೆ. ಅದಕ್ಕೆ ಆಪ್ಷನ್ಸ್ ಡಿ ಏನಾಗಿದಲ್ರಿ ತಪ್ಪಾಗಿದೆ. 3 ಸರಿ ಇದಾವೆ. ಮೇಲಿನ ಎಷ್ಟು ಜೋಡಿಗಳು ತಪ್ಪಾಗಿ ಹೊಂದಾಣಿಕೆ ಆಗಿರ್ತವೆ ನೋಡಿ, 3 ಸರಿ ಇದಾವೆ ಅಂತ ಐತೆ, 1 ತಪ್ಪಾಗಿದೆ. ಇಲ್ಲಿ ಏನು ಕೊಟ್ಟ ನೋಡ್ಬೇಕು, ಗಮನಿಸ್ಬೇಕು. ಇಲ್ಲಿ ಮೇಲಿನ ಎಷ್ಟು ಜೋಡಿಗಳು ತಪ್ಪಾಗಿ ಹೊಂದಾಣಿಕೆ ಆಗುತ್ತವೆ. ತಪ್ಪಾಗಿ ಅಂತ ಕೊಟ್ಟರೆಗಿನ ಒಂದೇ ಜೋಡಿ ಯಾವುದಿಲ್ಲ. ಅದಕ್ಕೆ ನೋಡಿ ಕೇವಲ 1, ಕೇವಲ 2, ಕೇವಲ 3, ಮೇಲಿನ ಎಲ್ಲ ಅಂತ ಐತೆ. ಕೇವಲ ಒಂದು ಜೋಡಿ ಮಾತ್ರ ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಇಲ್ಲೇನ ಬೈ ಚಾನ್ಸು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೊಟ್ಟರೆಗಿನ 3 ಜೋಡಿಗಳು ಬರ್ತದವ. ಇಲ್ಲಿ ತಪ್ಪಾಗಿ ಕೇಳೇನೋದಿಲ್ಲ. ಅದಕ್ಕೆ ನೀವು ಗಮನಿಸ್ಬೇಕು. ಇದಕ್ಕೂ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಅಂದರೆ ನಿಮಗೆ ಎಕ್ಸಾಂಪಲ್ ತೋರಿಸಿದೆ, ಈ ರೀತಿ ನೀವು ರೆಡಿ ಮಾಡ್ಕೋಬೇಕಂತ. ನೀವು ಡೈಲಿ ಪ್ರಜಾವಾಣಿ, ವಿಜಯ ಕರ್ನಾಟಕ ಏನು, ಆಮೇಲೆ PIB, ಮಾರ್ಚ್ ಆಫ್ ಕರ್ನಾಟಕ, ವಾರ್ತಾ ಜನಪದ ಇವೆಲ್ಲ ನೋಡಿ ಕೇಸಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ರೀತಿ ಬಂದವ. ಈ ರೀತಿ ನೀವು ರೆಡಿ ಮಾಡ್ಕೋಬೇಕಾಗ್ತದೆ. ಯಾವುದಾದ್ರೂ ಒಂದು ಸಮರಾಭ್ಯಾಸ ಸ್ಟಾರ್ಟ್ ಆಗಿದೆ ಅಂದರೆ ಏನು ನೋಡ್ಬೇಕು, ಆ ಸಮರಾಭ್ಯಾಸದ ಹೆಸರೇನು, ಯಾವ್ಯಾವ ದೇಶಗಳು ಭಾಗವಹಿಸವ, ಎಲ್ಲಿ ಆ ಸಮರಾಭ್ಯಾಸ ನಡೆಯಕತ್ತದ, ಮತ್ತು ಅದರ ಉದ್ದೇಶಗಳೇನು ಅವೆಲ್ಲ ತಿಳ್ಕೊಂಡಾಗ ಈಸಿಯಾಗಿ ನಿಮಗೆ ಅನುಕೂಲ ಆಗಿಬಿಡ್ತದೆ. ಭಾಳ ಇಂಪಾರ್ಟೆಂಟು, ನೀಟಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಈಗ ಮುಂದಿನ ನೋಡ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಪ್ರಚಲಿತ ಘಟನೆಗಳಿಗೂ ಗೊತ್ತಿರಬೇಕು. ಅದರಲ್ಲಿ ಈಗ ರೀಸೆಂಟಾಗಿ ನಿಸಾರ್ ಉಪಗ್ರಹ ಲಾಂಚ್ ಮಾಡಿದರು. ನಿಸಾರ್ ಉಪಗ್ರಹ ಅಂದರೆ ನಮ್ಮ ಭಾರತದ ಇಸ್ರೋ ಮತ್ತು ಅಮೆರಿಕ ದೇಶದ ನಾಸಾ ಜಂಟಿಯಾಗಿ, ಹೌದು ನಮ್ಮ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಿಂದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಐತಲ್ಲಪ್ಪ, ಅಲ್ಲಿಂದ ಲಾಂಚ್ ಮಾಡ್ತಾರೆ. ಅದ್ರದ್ದು ಏನು ಇಂಪಾರ್ಟೆಂಟು, ಆ ಉದ್ದೇಶ ಅವೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಆಮೇಲೆ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇವರು ಹೈಯೆಸ್ಟ್ ಸುದ್ದಿಯಲ್ಲಿದ್ದಾರೆ, ಇವ್ರ ಮೇಲೆ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಇಸ್ರೋದ ಬಗ್ಗೆ, ಇಸ್ರೋ ಮತ್ತು DRDOದವರು, ಇಸ್ರೋದವ್ರು ಏನೇ ಸೆಟಲೈಟ್ ಲಾಂಚ್ ಮಾಡಲಿ ಅದ್ರ ಬಗ್ಗೆ ಅವತ್ತಿಂದ ಅವತ್ತೇ ಅಪ್ಡೇಟು. ಆಮೇಲೆ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಇವರೇನ ಇವು ಯಾವ ಮಿಸೈಲ್ನ ಏನು ಪರೀಕ್ಷೆ ಮಾಡ್ತಾರಲ್ಲ ಅದ್ರ ಬಗ್ಗೆಗೂ ಅಪ್ಡೇಟ್ ಮಾಡ್ಕೋಬೇಕು. ಪ್ರತಿಯೊಂದು ಈಗ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟದ್ದು ನೀಟಾಗಿ ಒಂದು ಸೈಡ್ ಇರ್ಬೇಕಂತ, ಅವಾಗ ನಿಮಗೆ ಭಾಳ ಅನುಕೂಲ ಆಗಿಬಿಡ್ತದೆ. ಮತ್ತು ಪ್ರಶ್ನೆನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಈಗ 18ನೇ ಲೋಕಸಭಾ ಚುನಾವಣೆ ನೋಡಿ, 18ನೇ ಲೋಕಸಭಾ ಚುನಾವಣೆ 2024
ಮತ್ತು 25ರಾಗ ಇದೀವಲ್ಲ ಸರ್ ನಾವು ಅಂದ್ರೆ ಹಿಂದಗಡೆ 2025ರಾಗ ಇದ್ದೀವಿ. ಎಲೆಕ್ಷನ್ ನಡೆದದ್ದು 2024ರಾಗ. ಈಗ 2029ರಾಗ ಎಲೆಕ್ಷನ್ ನಡೀತೇವೆ, ಲೋಕಸಭಾ ಎಲೆಕ್ಷನ್. ಅಲ್ಲಿವರೆಗೆ ಇಂಪಾರ್ಟೆಂಟ್ ಇದೆ 18ನೇ ಲೋಕಸಭಾ ಚುನಾವಣೆ. 18ನೇ ಲೋಕಸಭಾ ಚುನಾವಣೆಯ ವಿಶೇಷತೆಗಳೆಲ್ಲ ನಿಮಗೆ ಗೊತ್ತಿರಬೇಕಾಗ್ತದ. ಯಾಕಂದರೆ ನೀವು 2027ರಾಗ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ಅಂತಿಕರಿ 2027ರಾಗ ಎಕ್ಸಾಮ್ ಬರೆಯಕ್ಕೆ ಹೋದ್ರೂ 24ರ 18ನೇ ಲೋಕಸಭಾ ಚುನಾವಣೆ ಇಂಪಾರ್ಟೆಂಟ್ ಆಗ್ತದ. 2029 ತನಕ ಇದು ಇಂಪಾರ್ಟೆಂಟು. ಅದಕ್ಕೆ ಇದ್ರ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ಪ್ರಮುಖ ಯೋಜನೆಗಳು ನೋಡಿ. ಪ್ರಮುಖ ಯೋಜನೆಗಳು ಅಂತ ಕೊಟ್ಟರೆಗಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಸುದ್ದಿಯಲ್ಲಿ ಇರಬೇಕು. ನಮಗೆ ನೋಡ್ರಿ ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ನಮಗಿದು ಭಾಳ ಇಂಪಾರ್ಟೆಂಟ್. ಇದನ್ನ ಯಾಕೆ ಸುದ್ದಿ ಐತೆ ಅಂದ್ರೆ 370 ರೂಪಾಯಿ ಮಾಡ್ಯಾರ ಕೂಲಿ ಇದಾರೆ ಹೌದಿಲ್ಲ. 2025 ಏಪ್ರಿಲ್ 1ರಿಂದ ಅವೆಲ್ಲ ನಿಮಗೆ ಆಲ್ರೆಡಿ ತಿಳ್ಕೊಂಡ್ರಿ. ಬಟ್ ಏನಂತ ಕೊಟ್ರೆ ಈಗ ಏನನ್ನ ಕೂಲಿದಾರ ಹೆಚ್ಚು ಮಾಡ್ಯಾರ ಅಂತ ಕೊಟ್ಟರೆ ಬರೀ ಓನ್ಲಿ ಕೂಲಿದಾರ ಅಷ್ಟೇ ಅಲ್ಲ. ಅಂದ್ರೆ ಇಲ್ಲಿ ನಮಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಐತಲ್ಲ ನರೇಗಾ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಮಾಡ್ಕೋಬೇಕು. ಅವಾಗ ಇದ್ರ ಬಗ್ಗೆ ಪ್ರಶ್ನೆ ಏನು ಬಂದ್ರೂ ಟಿಕ್ ಮಾಡೋಂಥ ಕೆಪಾಸಿಟಿ ಬರ್ತದೆ. ಆಮೇಲೆ ಮುದ್ರಾ ಯೋಜನೆ ನೋಡಿ. ಮುದ್ರಾ ಯೋಜನೆಯಲ್ಲಿ ಒಂದು ತರುಣ್ ಪ್ಲಸ್ ಅಂತ ಒಂದು ಹೊಸದಾಗಿ ಆ್ಯಡ್ ಮಾಡ್ಯಾರ. ಅಂದರೆ 10 ಲಕ್ಷದಿಂದ 20 ಲಕ್ಷ ತನಕ ಲೋನ್ ಕೊಡ್ತಾರೆ ತರುಣ್ ಪ್ಲಸ್ನಾಗ. ಬಟ್ ಅದು ಸುದ್ದಿಯಲ್ಲಿ ಐತಲ್ಲ, ಆ ಮುದ್ರಾ ಸ್ಕೀಮಿಗೆ ಸಂಬಂಧಪಟ್ಟಂಥ ಏನೇನಿದಾವಲ್ಲ ಎಲ್ಲ ಡಿಟೇಲ್ ಆಗಿ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ಆಮೇಲೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ. ಅಂದರೆ ಇಷ್ಟೇ ಮೂರೇ ಅಂತಲ್ಲ, ಯಾವುದೇ ಇರಲಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ, ಇಲ್ಲ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಇಲ್ಲ ಅಟಲ್ ಪಿಂಚಣಿ ಯೋಜನೆ, ಪ್ರತಿಯೊಂದಿರಲಿ ಯಾವುದೇ ಸ್ಕೀಮ್ ಬರಲಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಪ್ರತಿಯೊಂದು ಅದ್ರ ಉದ್ದೇಶಗಳು ಫಲಾನುಭವಿಗಳು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೊಂಡಿರ್ಬೇಕು. ಅವತ್ತೇ ಮಾಡ್ಕೊಂಡ್ರೆ ಭಾಳ ಅನುಕೂಲ ಆಗ್ತದ. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟ್ ಈಗ 10ನೇ ಒಂದು ಇಂಪಾರ್ಟೆಂಟ್ ಟಾಪಿಕ್ಕು ಪ್ರಮುಖ ಸೂಚ್ಯಾಂಕಗಳು. ಅಂದರೆ ಇಂಡೆಕ್ಸ್ ಬರ್ತಾವಲ್ಲಪ್ಪ ಪ್ರಮುಖ 2025 ಅಂದರೆ 26 ಇರಲಿ, ನೆಕ್ಸ್ಟ್ ಮುಂದೆ ಬರೋದು 27 ಇರಲಿ. ನಮಗೆ ನೋಡ್ರಿ ನಮಗೆ HDI ಬರ್ತಾ ಮಾನವ ಅಭಿವೃದ್ಧಿ ಸೂಚ್ಯಾಂಕ 2025. ಇದು 2023-24 ಐತೆ ಅಂಕಿಅಂಶ. 2025ರಾಗ ಬಿಡುಗಡೆ ಮಾಡ್ಯಾರ. ಬಟ್ ಇದು ರೀಸೆಂಟಾಗಿ ಏನು ಬಿಡುಗಡೆ ಮಾಡಿರ್ತಾರೆ ಅದೇ ಇಂಪಾರ್ಟೆಂಟ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಅದು ಭಾರತದ ಒಂದು ರ್ಯಾಂಕ್ ಎಷ್ಟೈತೆ, ಹೈಯೆಸ್ಟ್ ಮೊದಲ ಟಾಪ್ 5 ದೇಶಗಳಿದಾವಲ್ಲ ಅವೆಲ್ಲ ಗೊತ್ತಿರಬೇಕು. ಮತ್ತು ಆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಆ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಂದ್ರೆ ಏನೇನು ಇದು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಏನೇನು ಮಾನದಂಡಗಳಿದಾವೆ ಅವೆಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ 2025, ಆಮೇಲೆ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ, ಆಮೇಲೆ ಜಾಗತಿಕ ಲಿಂಗ ಅಂತರ ಸೂಚ್ಯಂಕ, ಆಮೇಲೆ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಸೂಚ್ಯಂಕ, ಆಮೇಲೆ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ, ಆಮೇಲೆ ಸ್ವಚ್ಛ ನಗರ ಸರ್ವೇಕ್ಷಣಾ ಶ್ರೇಯಾಂಕ 200 ಐತಲ್ಲಪ್ಪ ಮೊದಲ ಸ್ಥಾನದಲ್ಲಿ. ಇವೆಷ್ಟೇ ಅಂತಲ್ಲ, ಬೇರೆ ಯಾವುದೇ ಸೂಚ್ಯಂಕಗಳು ಬಂದ್ರಿಗಿನ ಅದ್ರ ಮೇಲೆ ರೆಡಿ ಮಾಡ್ಕೋಬೇಕು. ಸಿಲೆಬಸ್ಸಿಗೆ ಐತೆ ಕರೆಕ್ಟಾಗಿ ನೋಡ್ಕೋಬೇಕು. HDI ಒಂದು ರಿಪೋರ್ಟ್ ಬಂದದಂದ್ರಿಗಿನ ಅದೆಲ್ಲ ಗಮನಿಸ್ಬೇಕಾಗ್ತದ. ಹಳೆ ಪ್ರಶ್ನೆ ಪತ್ರಿಕೆದಾಗ ಏನೇನು ಕೊಟ್ಟನಲ್ಲ ಅದ್ರ ಮೇಲೆ ಅಪ್ಡೇಟ್ ಮಾಡ್ಕೊಂತ ನೀವು ತಿಳ್ಕೊಬೇಕಾಗ್ತದೆ. ಎಲ್ಲ ಟೋಟಲ್ ಸ್ಟೇಟ್ಮೆಂಟ್ ವೈಸೇ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ಇದೊಂದು ಭಾಳ ಸುದ್ದಿಯಲ್ಲಿ ಐತಿದ್ದು ಯಾವುದಂತ ಕೊಟ್ಟರೆಗಿನ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ, ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟ ಅಂದರೆ ಬಿಗ್ ಕ್ಯಾಟ್ ಅಂತ ಬರ್ತದ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅತ್ಯಂತ ಇಂಪಾರ್ಟೆಂಟ್. ಇದ್ರಾಗ ಟೋಟಲು 7 ಪ್ರಾಣಿಗಳು ಬರ್ತಾವೆ. ನಮಗೆ ನೋಡಿ, ನಮಗೆ ಹುಲಿ ಐತೆ, ಸಿಂಹ ಐತೆ, ಚಿರತೆ ಐತೆ, ಆಮೇಲೆ ಇಂಪಾರ್ಟೆಂಟ್ ಜಾಗ್ವಾರ್ ಐತೆ, ಚೀತಾ ಐತೆ. ಟೋಟಲ್ 7 ಪ್ರಾಣಿಗಳ ಬಗ್ಗೆ ನೀಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇದ್ರ ಉದ್ದೇಶಗಳು, ಇದ್ರ ಎಷ್ಟು ಅಮೌಂಟ್ ತೆಗೆದಿಟ್ಟಾರ ಅವೆಲ್ಲ ಪ್ರತಿಯೊಂದಿಗೂ ನೋಟ್ ಮಾಡ್ಕೊಂತಾನೆ ಓದ್ತಿರ್ಬೇಕು. ಮತ್ತು ಯಾವಾಗಾದ್ರೂ ನ್ಯೂಸ್ ಪೇಪರ್ನಾಗ ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಬಗ್ಗೆ ಬಂದ್ರಿಗಿನ ಏನು ಬಂದದ, ಏನು ಅಪ್ಡೇಟ್ ಆಗ್ಯದ, ಮತ್ತು ಇದಕ್ಕೆ ಯಾವ ದೇಶ ಹೊಸದಾಗಿ ರೀಸೆಂಟಾಗಿ ಆ್ಯಡ್ ಆಗ್ಯದ ಅವೆಲ್ಲ ಪ್ರತಿಯೊಂದಿಗೂ ನೋಡ್ಕೋಬೇಕು. ಭಾಳ ಇಂಪಾರ್ಟೆಂಟ್ ಇದು, ಕರೆಕ್ಟಾಗಿ ನೋಡ್ಕೇರಿ. ನೆಕ್ಸ್ಟ್ ಪ್ರಮುಖ ದಿನಾಚರಣೆಗಳು. ಇಲ್ಲಿ ನೋಡ್ರಿ, ಪ್ರಮುಖ ದಿನಾಚರಣೆ ಅಂತ ಕೊಟ್ಟರೆ 2025 ಅಂತಲ್ಲ, ಪ್ರತಿ ವರ್ಷ ಜನವರಿಯಿಂದ ಡಿಸೆಂಬರ್ ತನಕ ಎಲ್ಲ ದಿನಾಚರಣೆಗಳು ಗೊತ್ತಿರಬೇಕು. ಎಲ್ಲ ದಿನಾಚರಣೆ ಅಂತ ಕೊಟ್ಟರೆ ವಿಶೇಷ ನೋಡಿ. ಎಕ್ಸಾಂಪಲ್ ಈಗ 18ನೇ ಪ್ರವಾಸಿ ಭಾರತೀಯ ದಿವಸ್. ಅಂದರೆ ಪ್ರವಾಸಿ ಭಾರತೀಯ ದಿವಸ್ ಯಾವಾಗಪ್ಪ? ಜನವರಿ 9ಕ್ಕೆ ಆಚರಣೆ ಮಾಡ್ತೀವಲ್ಲ. ಅಂದರೆ ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದ ನೆನಪಿಗಾಗಿ. ಅದು 2025ರಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಲ್ಲಿ ಮಾಡಿದ್ವಿ, ಅದರ ಯಾರು ಏನಾರ ಚೀಫ್ ಗೆಸ್ಟ್ ಬಂದಿದ್ರೇನು ಅವೆಲ್ಲ ಪ್ರತಿಯೊಂದಿಗೂ ಅಪ್ಡೇಟ್ ಮಾಡ್ಕೋಬೇಕು. ಜನವರಿಯಿಂದ ಡಿಸೆಂಬರ್ ತನಕ ಪ್ರಮುಖ ಏನಂದ್ರೆಗಿನ ಯಾವುದಾದ್ರೂ ಕಾರ್ಯಕ್ರಮ ನಡೆದವೇನಂತ ಗಮನಿಸಬೇಕು. ಆಮೇಲೆ 77ನೇ ಭಾರತೀಯ ಭೂಸೇನಾ ದಿನ ಹೌದಲ್ಲ, ಜನವರಿ 15. ಆಮೇಲೆ ರಾಷ್ಟ್ರೀಯ ಯುವಕರ ದಿನ ಜನವರಿ 12 ಗಮನಿಸ್ಬೇಕಿಲ್ಲಿ. ಪ್ರಥಮ ಲೋಕ್ಪಾಲ್ ದಿನ ನೋಡಿ, ಪ್ರಥಮ ಲೋಕ್ಪಾಲ್ ದಿನ 2025ರಾಗ ಅನೌನ್ಸ್ ಮಾಡ್ಯಾರ, ಅಂದರೆ ಆಚರಣೆ ಮಾಡ್ಯಾರ ಜನವರಿ 16ಕ್ಕೆ. ಆಮೇಲೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಗಸ್ಟ್ 23, ಮೊನ್ನೆ ರೀಸೆಂಟಾಗಿ ಮುಗೀತು. ಆಮೇಲೆ ಕಾರ್ಗಿಲ್ ವಿಜಯ್ ದಿವಸ್ ಜುಲೈ 26. ನಮಗೇನಂತ ಕೊಟ್ರೆಗಿನ ಈ ದಿನಾಚರಣೆಗಳ ಬಗ್ಗೆ ಒಂದಿಸಿ ಬರೆದಾಗ ಕೊಡ್ತಾನೆ. ಒಂದಿಸಿ ಬರೀ 4 ದಿನಾಚರಣೆಗಳು, ಅದರ ವಿಶೇಷತೆಗಳು, ಇಲ್ಲಾಂದರೆ ಜೋಡಣೆದಾಗ ಕೊಡ್ತಾನೆ. ನಮಗೇನೇ ಕೊಡಲಿ ಒಟ್ಟ ಜನವರಿಯಿಂದ ಡಿಸೆಂಬರ್ ತನಕ
ಪ್ರಮುಖ ದಿನಾಚರಣೆಗಳು ಮತ್ತು ಅದರ ಥೀಮ್ ಗೊತ್ತಿರಬೇಕು, ಉದ್ದೇಶ ಅಂದರೆ ಘೋಷವಾಕ್ಯ ಅಂತೀವಲ್ಲಪ್ಪ ಅದ್ರದ್ದು ಗೊತ್ತಿರಬೇಕು, ಮತ್ತು ಎದಕ್ಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು. ಅವೆಲ್ಲ ನಿಮಗೆ ಬರ್ತಾ ಬರ್ತಾ ತರಗತಿಯಾಗಿ ಗೊತ್ತಾಗ್ತಾವೆ. ನೆಕ್ಸ್ಟ್ ಈಗ ವಿಶ್ವ ಪಾರಂಪರಿಕ ಒಂದು ಸಮಿತಿಯ ಸಭೆ ನೋಡ್ರಿ ನಮಗೆ ಇಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ 47ನೇ ಅಧಿವೇಶನ 2025 ಪ್ಯಾರಿಸ್ನಾಗ ನಡೀತು ಮೊನ್ನೆ ರೀಸೆಂಟಾಗಿ 2025ರಾಗ ಯುನೆಸ್ಕೋದ ವಿಶ್ವ ಪಾರಂಪರಿಕ ಸಮಿತಿಯ ಅಧಿವೇಶನ ಪ್ಯಾರಿಸ್ನಾಗ ನಡೀತು. ಇನ್ನೊಂದು ವಿಶೇಷತೆ ಕೊಟ್ಟರೆಗಿನ ಯುನೆಸ್ಕೋದ ಪ್ರಧಾನ ಕಚೇರಿ ಐತಲ್ಲ ಆ ಪ್ರಧಾನ ಕಚೇರಿಗೂ ಪ್ಯಾರಿಸ್ನಾಗಿರೋದು. ಮತ್ತು ನಮಗೆ ಯುನೆಸ್ಕೋ ಪಟ್ಟಿ ಐತಲ್ಲಪ್ಪ ಭಾರತದ ಯುನೆಸ್ಕೋ ಪಟ್ಟಿ ಅವೆಲ್ಲ ಗಮನಿಸ್ಬೇಕು. ಅಂದರೆ ಯಾವ್ಯಾವ ಸ್ಟೇಟ್ನಾಗ ಯುನೆಸ್ಕೋಗೆ ಸಂಬಂಧಪಟ್ಟಂಥ ತಾಣಗಳಿದಾವಂತ ಅದಕ್ಕೂ ನಾವು ಒಂದ್ಸಲ ನೋಡೋಣ ಅಂತ ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಇದೊಂದು ಸಲ ಗಮನಿಸ್ರಿ. ಆಮೇಲೆ ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ ನೋಡು, ಭಾರತೀಯ ಅರಣ್ಯ ಸ್ಥಿತಿಗತಿ ವರದಿ 2023 ಏನು ಸರ್ 2025ರಾಗ ಇದೀವಲ್ಲ 2023 ಹಾಕಿರಲ್ಲ ಅಂತ ಕೊಟ್ಟರೆಗಿನ 2023ದ್ದೇ ರೀಸೆಂಟಾಗಿ ಏನಂತ ಕೊಟ್ಟರೆಗಿನ ಬಿಡುಗಡೆ ಮಾಡ್ಯಾರ. ಅಂದರೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಅಂತ 2023 ಫಾರೆಸ್ಟ್ ರಿಪೋರ್ಟ್ ಅತ್ಯಂತ ಇಂಪಾರ್ಟೆಂಟ್ ಆಗ್ತದೆ. ಇದ್ರ ಮೇಲೆಗೂ ಪ್ರಶ್ನೆಗಳು ಬಂದಾವೆ, ಇದ್ರ ಮೇಲೆಗೂ ತಿಳ್ಕೊಬೇಕು. ನೀವು ಎರಡು ವರ್ಷಕ್ಕೊಂದ್ಸಲ ಬಿಡುಗಡೆ ಮಾಡ್ತಾರೆ, 2 ವರ್ಷಕ್ಕೊಂದ್ಸಲ ಬಿಡುಗಡೆ ಮಾಡ್ತಾರೆ ಅಂತ ಕೊಟ್ಟರೆಗಿನ 2025 ಮುಂದೆ ಯಾವಾಗ ಬರ್ತದೆ ಅನ್ನೋದು ಅಷ್ಟೊತ್ತಿಗೆಲ್ಲ ಇದೇ ಅಲ್ಲಿವರೆಗೆ ಇಂಪಾರ್ಟೆಂಟ್ ಇದು. ಅದರ ಸಂಬಂಧ ಕರೆಕ್ಟಾಗಿ ಓದ್ಕೋಬೇಕು. ಮತ್ತು 76ನೇ ಗಣರಾಜ್ಯೋತ್ಸವ 2025 76ನೇ ಗಣರಾಜ್ಯೋತ್ಸವ 2025 ಅಂದ್ರೆಗಿನ ಈಗ ನೆಕ್ಸ್ಟ್ 77ನೇದು ಬರ್ತದೆ 2026. ಈಗ ಮೇನ್ ಮುಖ್ಯವಾಗಿ ಏನು ಗಮನಿಸ್ಬೇಕಿಲ್ಲಿ ಇದೇ ಈಗ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಬಂದಿರ್ತಾರಲ್ಲ 2025ರಾಗ ಜನವರಿ 26ಕ್ಕೆ 76ನೇ ಗಣರಾಜ್ಯೋತ್ಸವದ ಚೀಫ್ ಗೆಸ್ಟ್ ಯಾವ ದೇಶದವರು ಬಂದಿದ್ರು, ಅವರ ಅಧ್ಯಕ್ಷರ ಹೆಸರೇನು, ಮತ್ತೆ ಅಲ್ಲಿ ಪ್ರಮುಖ ಸ್ತಬ್ಧ ಚಿತ್ರಗಳಿಗೆ ಪ್ರಥಮ ಸ್ಥಾನ ಯಾವುದು, ದ್ವಿತೀಯ ಸ್ಥಾನ ಯಾವುದು, ಇವೆಲ್ಲ ಅಪ್ಡೇಟ್ ಮಾಡ್ಕೋಬೇಕಾಗ್ತದೆ. ಅಂದರೆ 76ನೇ ಗಣರಾಜ್ಯೋತ್ಸವನ ಇಂಪಾರ್ಟೆಂಟ್ ಅಂತ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಗಮನಿಸಬೇಕಾಗ್ತದೆ. ಆಮೇಲೆ ಪ್ರಮುಖ ಪ್ರಶಸ್ತಿಗಳು ನೋಡು, ಪ್ರಮುಖ ಪ್ರಶಸ್ತಿಗಳು 2025 ಇಲ್ಲಿ ಆ ಪ್ರಶಸ್ತಿಗಳದಾಗ ಅಂದ್ರೆ ಪ್ರಮುಖ ಪ್ರಶಸ್ತಿಗಳಂತ ಕೊಟ್ಟರೆಗಿನ ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್. ಇಲ್ಲಿ ಭಾರತ ರತ್ನ, ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಪ್ರಶಸ್ತಿಗಳು ಇವು 4 ಪ್ರತಿ ವರ್ಷ ತಿಳ್ಕೊಬೇಕು. ಇವ 2026ರಾಗೂ ಅನೌನ್ಸ್ ಮಾಡ್ತಾರೆ ಭಾರತ ರತ್ನ, ಇದು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ಗೊತ್ತಿರಬೇಕಿವ. ಆಮೇಲೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಈಗ ರೀಸೆಂಟಾಗಿ ನಿನ್ನೆ ರಾಷ್ಟ್ರೀಯ ಕ್ರೀಡಾ ದಿನ ಐತಲ್ಲಪ್ಪ 29ಕ್ಕೆ ಈಗ ರೀಸೆಂಟಾಗಿ ಬರ್ಬೋದು. ಇದು ಅಂದರೆ ಯಾವುದಂತ ಕೊಟ್ಟರೆಗಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂದರೆ ಕ್ರೀಡಾ ಕ್ಷೇತ್ರಕ್ಕೆ ನೀಡುವ ಅತಿ ದೊಡ್ಡ ಪ್ರಶಸ್ತಿ ಹೌದಲ್ಲ ಅದು. ಆಮೇಲೆ ಅರ್ಜುನ ಪ್ರಶಸ್ತಿ ಅಂದ್ರೆ 2ನೇ ಅತಿ ದೊಡ್ಡದಿದ್ದು ಕ್ರೀಡಾ ಕ್ಷೇತ್ರದಲ್ಲಿ. ಆಮೇಲೆ ದ್ರೋಣಾಚಾರ್ಯ ಪ್ರಶಸ್ತಿ ಕ್ರೀಡಾ ತರಬೇತುದಾರರಿಗೆ ಕೊಡ್ತಾರೆ. ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಮನಿಸಬೇಕೆಲ್ಲ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಿನಿಮಾದಲ್ಲಿ ಕೊಡ್ತಾರಲ್ಲ ಅತಿ ದೊಡ್ಡ ಪ್ರಶಸ್ತಿ. ಆಮೇಲೆ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿ. ಆಮೇಲೆ ನೋಬೆಲ್ ಪ್ರಶಸ್ತಿಗಳು. ನೋಬೆಲ್ ಪ್ರಶಸ್ತಿ ಅಂತ ಕೊಟ್ಟರೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳದಾಗ ಕೊಡ್ತಾರೆ ಹೌದಿಲ್ಲ. ಅಂದ್ರೆ ನಮಗೆ ನೋಬೆಲ್ ಪ್ರಶಸ್ತಿ ಈಗ ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ಈಗ ಸದ್ಯಕ್ಕೆ. ಅಂದರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ನಾಗ ಅದು ಅಪ್ಡೇಟ್ ಮಾಡ್ತೀರಂತ. ಆಮೇಲೆ 97ನೇ ಆಸ್ಕರ್ ಪ್ರಶಸ್ತಿ 2025 97ನೇ ಆಸ್ಕರ್ ಪ್ರಶಸ್ತಿ ಅತ್ಯುತ್ತಮ ಚಲನಚಿತ್ರ, ಅತ್ಯುತ್ತಮ ನಟ, ಅತ್ಯುತ್ತಮ ನಿರ್ದೇಶಕ, ನಟಿ ಅವೆಲ್ಲ ನಿಮಗೆ ಅಪ್ಡೇಟ್ ಇರಬೇಕು. ಆಮೇಲೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2025 ರೀಸೆಂಟಾಗಿ ಎಷ್ಟು ಸುದ್ದಿಲಿ ಐತೆ ಕರ್ನಾಟಕದವ್ರಿಗೆ ಕೊಟ್ಟಾರೆ. ಆಮೇಲೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ 2025 ಅಂದರೆ 71ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದ್ರೆಗಿನ ಅತ್ಯುತ್ತಮ ಚಿತ್ರ 12th ಫೇಲ್ ಹೌದಲ್ಲ ಅದೊಂದು ಸಲ ನೀವು ಗಮನಿಸಬೇಕಾಗ್ತದ, ನೀಟಾಗಿ ತಿಳ್ಕರಿ. ನೆಕ್ಸ್ಟ್ ಈಗ ಇನ್ನೊಂದು ಇವತ್ತಿನ ಪತ್ರಿಕೆಯಲ್ಲಿ ನೋಡ್ರಿ BHELಗೆ ಸ್ಕೋಪ್ ಎಮಿನೆನ್ಸ್ ಪ್ರಶಸ್ತಿ ಅಂತ 2022-23ನೇ ಸಾಲಿಂದ ಇವತ್ತಿನ ಪತ್ರಿಕೆಯಲ್ಲಿ ಕೊಟ್ಟಾನ. ಇದಕ್ಕೂ ಅಪ್ಡೇಟ್ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಹೊಸ ಪ್ರಶಸ್ತಿ ಬಂದರೆ ಇಲ್ಲಿ ಗಮನಿಸ್ಬೇಕು. ಇಷ್ಟೇ ಪ್ರಶಸ್ತಿ ಅಂತಲ್ಲ, ಇನ್ನೂ ಭಾಳಷ್ಟು ಪ್ರಶಸ್ತಿ ಅಂದರೆ ಜ್ಞಾನಪೀಠ ಪ್ರಶಸ್ತಿ, ಬೇರೆ ಯಾವುದೇ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಬಸವಶ್ರೀ, ಬಸವ ಪ್ರಶಸ್ತಿ, ಬಸವ ರಾಷ್ಟ್ರೀಯ ಪ್ರಶಸ್ತಿ ಅವೆಲ್ಲ ಭಾಳ ಇಂಪಾರ್ಟೆಂಟ್. ಕೃಷಿ ಪ್ರಶಸ್ತಿ ಎಲ್ಲ ಪ್ರತಿಯೊಂದಕ್ಕೂ ನೀವೇನು ಮಾಡ್ಕೋಬೇಕಾಗ್ತದೆ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ನಿಮ್ಗೆ ದಿನಪತ್ರಿಕೆಗಳನ್ನು ಓದುವಾಗ ಯಾವುದಾದ್ರೂ ಪ್ರಶಸ್ತಿ ಏನಾದರೂ ಅನೌನ್ಸ್ ಮಾಡ್ಯಾರ ಅಂದ್ರೆಗಿನ ಅದ್ರ ಮೇಲೆ ಎಲ್ಲ ಪ್ರತಿಯೊಂದಕ್ಕೂ GK ಟಾಪಿಕ್ಗೂ ತಿಳ್ಕೊಬೇಕಾಗ್ತದೆ, ಕರೆಕ್ಟಾಗಿ ಗಮನಿಸ್ರಿ. ನೆಕ್ಸ್ಟ್ ಈಗ ಪ್ರಮುಖ ನಿವೃತ್ತಿಗಳು ಯಾರನ್ನ ರಿಟೈರ್ಮೆಂಟ್ ಕೊಡ್ತಾರೆ ನಮಗೆ, ಯಾವ್ದಾನ ಕ್ರಿಕೆಟ್ ಆಟಗಾರರು, ಫುಟ್ಬಾಲ್ ಆಟಗಾರರು ಏನೇ ಇರಲಿ ಪ್ರತಿಯೊಂದು ಅದ್ರ ಬಗ್ಗೆಗೂ ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಮುಖ ನಿಧನಗಳು ಅಂತ ಕೊಟ್ಟರೆಗಿನ ಪ್ರಮುಖ ವ್ಯಕ್ತಿಗಳು ಏನನ್ನ ನಿಧನ ಹೊಂದಿದ್ರಾಗಿನ ನೋಡ್ರಿ. ನಮ್ಮ ಎಕ್ಸಾಂಪಲ್ ಈಗ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು, ಆಮೇಲೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು, ಅಮೆರಿಕದ ಮಾಜಿ ಅಧ್ಯಕ್ಷ ಜಿಮ್ಮಿ ಕಾರ್ಟರ್, ಆಮೇಲೆ ಪ್ರಸಿದ್ಧ ನಿರ್ದೇಶಕ ಶ್ಯಾಮ್ ಬೆನಗಲ್, ಆಮೇಲೆ ಇಸ್ರೋದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ K ಕಸ್ತೂರಿ ರಂಗನ್. ಅಂದರೆ ಇಂಪಾರ್ಟೆಂಟ್ ಏನನ್ನ ವ್ಯಕ್ತಿಗಳು ಏನನ್ನ ನಿಧನರಾದರೆ ಅವ್ರ ಮೇಲೆಗೂ ನಿಮ್ಗೆ ಕ್ವಶನ್ಸ್ ಬರ್ತಾವ. ಅಂದರೆ ಕೇಂದ್ರದ ಬಜೆಟ್ ಬಂತು ನೋಡ್ರಿ ಪ್ರತಿ ವರ್ಷ. ನೋಡ್ರಿ ಇಲ್ಲಿ ಕೇಂದ್ರದ ಬಜೆಟ್ 2025-26 ಇಲ್ಲಿ ನಮಗೆ ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಅಂತ ಕೊಟ್ಟರೆ ನೋಡ್ರಿ ಸಾಮಾನ್ಯವಾಗಿ 2025-26 ಕೇಂದ್ರ ಬಜೆಟ್ ಮಂಡಿಸಿದ ದಿನಾಂಕ
ಮೊನ್ನೆ 2025 ಫೆಬ್ರವರಿ 1ಕ್ಕೆ ಮಂಡನೆ ಮಾಡ್ಯಾರ. ಆ ಬಜೆಟ್ನ ಗಾತ್ರ ಐತಲ್ಲ 50,65,345 ಕೋಟಿ ರೂಪಾಯಿ, ಅಂದರೆ 50 ಲಕ್ಷ ಕೋಟಿ ಆ ಬಜೆಟ್ನ ಗಾತ್ರ. ಮಂಡಿಸಿದವರು ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು. ಇಷ್ಟೇ ಅಂತಲ್ಲ, ಅಂದರೆ ನಮಗೆ ಈ ಕೇಂದ್ರ ಬಜೆಟ್ನಾಗ ಏನಾದರೂ ಹೊಸ ಯೋಜನೆಗಳೇನು ಅನೌನ್ಸ್ ಮಾಡಿದರೆ ಆ ಯೋಜನೆಗಳು, ಆ ಉದ್ದೇಶಗಳೇನು, ಅದರ ಫಲಾನುಭವಿಗಳೇನು, ಇವೆಲ್ಲ ಪ್ರತಿಯೊಂದಕ್ಕೂ ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೊಬೇಕು. ಪ್ರತಿ ವರ್ಷ ಬಜೆಟ್ ಬಗ್ಗೆಗೂ ಅಪ್ಡೇಟ್ ಮಾಡ್ಕೋಬೇಕಾಗ್ತದ. ನೆಕ್ಸ್ಟ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕದ ಬಜೆಟ್ ನೋಡಿ. ಕರ್ನಾಟಕದ ಬಜೆಟ್ 2025-26. ಇಲ್ಲಿ ಕರ್ನಾಟಕದ ಬಜೆಟ್ ಮಂಡನೆ ಆದಂಥ ದಿನಾಂಕ 2025 ಮಾರ್ಚ್ 7 ಹೌದಿಲ್ಲ, ಮುಂದಿನ ವರ್ಷ ತಾನೇ ಇಂಪಾರ್ಟೆಂಟು. ಆಮೇಲೆ ಮಂಡಿಸಿದವರು ಕೊಟ್ಟಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಅಂದರೆ ಕರ್ನಾಟಕದ ಬಜೆಟ್ ಅಂದರೆ ಈ ಬಜೆಟ್ ಪುಸ್ತಕ ಕಂಪಲ್ಸರಿ ಇರಬೇಕು. ಅಂದರೆ ಬಜೆಟ್ ಪುಸ್ತಕ ಅಂತ ಕೊಟ್ಟಗಿನ ಪ್ರತಿ ವರ್ಷ ಬಜೆಟ್ ಮಂಡನೆ ಆದ ತಕ್ಷಣವೇ ಈ ಬಜೆಟ್ ಪುಸ್ತಕವನ್ನು ತರಿಸಬೇಕು. ಇದರಲ್ಲಿ ಯಾವ್ಯಾವ ಸ್ಕೀಮ್ಗಳು ಯಾವುದ್ಯಾವ್ದಕ್ಕೆ ಸಂಬಂಧಪಟ್ಟವ, ಎಲ್ಲ ಅನುಗ್ರಹ ಕೊಡುಗೆ ಯೋಜನೆ ಅವೆಲ್ಲ ಪ್ರತಿಯೊಂದಕ್ಕೂ, ಆಮೇಲೆ ಆ ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಪ್ರತಿಯೊಂದಕ್ಕೂ ಇದ್ರಾಗ ಮೆನ್ಷನ್ ಆಗ್ಯಾವ. ಪ್ರತಿಯೊಂದು ಸಲ ಏನಂತ ಕೊಟ್ಟರೆ ನೋಡ್ತಾನೆ ಇರಬೇಕಾಗ್ತದೆ. ಈ ಬಜೆಟ್ ಬಗ್ಗೆಗೂ ಪ್ರಶ್ನೆಗಳು ಭಾಳಷ್ಟು ಸಲ ಬರ್ತವೆ, ಅದ್ರ ಮೇಲೆ ನೋಡೋಣ. ನೆಕ್ಸ್ಟ್ ಮುಂದಿನ ಏನಂತ ಕೊಟ್ಟರೆ ಈ ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2024-25. ಅಂದರೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅಂದರೆ ಈ ಪುಸ್ತಕ ನಿಮ್ಮ ಹತ್ರ ಇರಬೇಕಾಗ್ತದೆ. ಅಂದರೆ 2024-25 ಅಂದರೆ ಮತ್ತೆ 2025-26 2026 ಫೆಬ್ರವರಿ ತಿಂಗಳ ಬರ್ತದೆ, ಫೆಬ್ರವರಿ ಮಾರ್ಚ್ನಾಗ. ಅವಾಗ ಮತ್ತೆ ಇದನ್ನು ಬೈ ಮಾಡ್ಬೇಕಾ. ಇದು ನಮಗೆ ಸರ್ಕಾರಿ ಪುಸ್ತಕ, ಇದು MS ಬಿಲ್ಡಿಂಗ್ನಾಗ ಸಿಗ್ತದೆ. ಬಟ್ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಪ್ರತಿ ವರ್ಷ ನೋಡ್ತಿರ್ಬೇಕು. ಇದ್ರಾಗೂ ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಕರೆಕ್ಟಾಗಿ ಗಮನಿಸ್ರಿ, ಭಾಳ ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕತ್ತ. ಮತ್ತು ಇತರ ಪ್ರಮುಖ ಅಂಶಗಳಂತ ಇದಾವೆ. ಈ ಥರ ಪ್ರಮುಖ ಅಂಶಗಳಂತ ಕೊಟ್ಟರೆ ನೀವು ಬುಟ್ಟಿಗೆ ಸೆಲವು ಇವೆಲ್ಲ ಬಿಟ್ಟರೆ ನಾನು ಇಷ್ಟದ ಹೇಳಿನಪ್ಪ, ಅವನ್ನು ಹೊರತುಪಡಿಸಿ ಇವೆಲ್ಲವೂ ಅಷ್ಟ ಅಂತ. ಈ ಥರ ಪ್ರಮುಖ ಅಂಶಗಳು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದ ನಡೀತದೆ. ಅದು 87ನೇ ಮುಗಿತು. 88ನೇದು ಸುದ್ದಿಯಲ್ಲಿ ಐತೆ ಹೈಯೆಸ್ಟು. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ಹೌದಿಲ್ಲ. 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಬಾನು ಮುಸ್ತಾಕ್ ಅವರು ವಹಿಸ್ತಾರೆ, ಅವರು ಎಲೆಕ್ಟ್ ಆಗಿರೋದಿಲ್ಲ. ಆಮೇಲೆ ಆರ್ನ್ಬಿಲ್ ಉತ್ಸವ ಇದು ಸುದ್ದಿಯಲ್ಲಿ ಐತೆ, ನಾಗಾಲ್ಯಾಂಡ್ ನಡೀತದ. ಆಮೇಲೆ ದಸರಾ ಫೆಸ್ಟಿವಲ್, ದಸರಾ ಉತ್ಸವ 2025. ದಸರಾ ಆ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಉದ್ಘಾಟಕರು ಬಾನು ಮುಸ್ತಾಕ್ ಅವರು ಹೌದಿಲ್ಲ, ಅದು ಗಮನಿಸ್ಬೇಕು. ಅವ್ರಿಗೂ ಸುದ್ದಿಯಲ್ಲಿ ಇದ್ದಾರೆ, ಅದಕ್ಕೂ ಅಪ್ಡೇಟ್ ಮಾಡ್ಕೋಬೇಕು. ಆಮೇಲೆ ದಸರಾ ಉತ್ಸವದ ಬಗ್ಗೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ಗೂ ಇರ್ಬೇಕು ನಿಮ್ಮ ಹತ್ರ. ಆಮೇಲೆ ಹಣಕಾಸು ನೀತಿ ಸಮಿತಿ ಸಭೆ 2025. ಹಣಕಾಸು ನೀತಿ ಸಮಿತಿ ಅಂತ ಕೊಟ್ಟರೆಗಿನ MPC ಮೀಟಿಂಗು, ಮಾನಿಟರಿ ಪಾಲಿಸಿ ಕಮಿಟಿ ಅದರ ಮೀಟಿಂಗು, ಅದರ ಅಧ್ಯಕ್ಷತೆಯನ್ನು ರಿಸರ್ವ್ ಬ್ಯಾಂಕಿನ ಗವರ್ನರ್ ಅವರೇ ವಹಿಸ್ತಾರೆ. ಆಮೇಲೆ 15ನೇ ಏರೋ ಇಂಡಿಯಾ ಶೋ ಅಂತ ಐತೆ 2025. ಅಂದರೆ ಏರ್ ಶೋ ನಡೀತಾವೆ ಯಲಹಂಕದಲ್ಲಿ 15ನೇ, ಮೊನ್ನೆ ರೀಸೆಂಟಾಗಿ, ಅದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ರಾಮ್ಸರ್ ತಾಣಗಳೇನು ರಾಮ್ಸರ್ ಪಟ್ಟಿಗೆ ಸೇರ್ಪಡೆ ಆದ್ರಿಗಿನ ಅದ್ರ ಮೇಲೆಗೂ ಪ್ರಶ್ನೆಗಳು ಬರ್ತಾವೆ. ಆಮೇಲೆ 2027ಕ್ಕೆ ಜನಗಣತಿ ಮತ್ತು ಜಾತಿ ಗಣತಿ ಪ್ರಾರಂಭ 2027ಕ್ಕೆ. ಆಮೇಲೆ ಉಪರಾಷ್ಟ್ರಪತಿ ಚುನಾವಣೆ 2025 ಸೆಪ್ಟೆಂಬರ್ 9ಕ್ಕೆ. ಉಪರಾಷ್ಟ್ರಪತಿ ಎಲೆಕ್ಷನ್ಸ್ ಬಂದವು, ಅದಲ್ಲ 2025 ಸೆಪ್ಟೆಂಬರ್ 9ಕ್ಕೆ ಇದಾವೆ. ಉಪರಾಷ್ಟ್ರಪತಿ ಎಲೆಕ್ಷನ್ನಾಗ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಓಟು ಮಾಡ್ತಾರೆ, ಅದು ಗಮನಿಸ್ರಿ. ಆಮೇಲೆ ಪ್ರಾಣಿ ವಿನಿಮಯ ಕಾರ್ಯಕ್ರಮ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು ಮತ್ತು ಜಪಾನ್ ದೇಶ ಅದು ನಡುವೆ ನಡೀತು. ಅದ್ರ ಮೇಲೆ ಅಂದರೆ ಈ ಥರ ಪ್ರಮುಖ ಅಂಶಗಳು ಎಲ್ಲವೂ ಇನ್ನು ಇದಕ್ಕಿಂತ ಬಿಟ್ಟು ಬೇರೆ ಎಲ್ಲವೂ ಬರ್ತಾವಂತ, ಭಾಳ ಇಂಪಾರ್ಟೆಂಟ್, ನೀಟಾಗಿ ಗಮನಿಸ್ರಿ. ಮತ್ತು ನಿಮಗೆ ಇಷ್ಟು ನಿಮಗೆ ಟಾಪಿಕ್ಗಳು ಗೊತ್ತಿರಬೇಕು. ಟಾಪಿಕ್ ಅಂತ ಕೊಟ್ಟರೆ ನೀವು ಟೋಟಲ್ 22 ಅದು ಮೇನ್ ಟಾಪಿಕ್ಕೆ. ಮತ್ತು ಇದು ಬಿಟ್ಟು ಬೇರೆ ಎಲ್ಲವೂ ಇದಾವೆ. ಇನ್ನು ಭಾಳಷ್ಟು ಏನಂತ ಕೊಟ್ಟರೆಗಿನ ನಿಮಗೆ ಪ್ರಚಲಿತ ಘಟನೆಗಳು ಬರ್ತಾವೆ. ಬಟ್ ನೀವು ದಿನಪತ್ರಿಕೆಯನ್ನು ಓದೋದ್ರಿಂದನೇ ಕೆಲಸ ಆಗೋದು. ದಿನಪತ್ರಿಕೆ ಅಂತ ಕೊಟ್ಟರೆ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ ಇವೆಲ್ಲವೂ ದ ಹಿಂದೂ ಪತ್ರಿಕೆ, ಆಮೇಲೆ ಮಾರ್ಚ್ ಆಫ್ ಕರ್ನಾಟಕ, ವಾರ್ತಾ ಜನಪದ, PIB ಇವೆಲ್ಲ ನೋಡ್ತಿರ್ಬೇಕು. ಪ್ರತಿದಿನ ನೋಡಿದ್ರಿಗಿನ ನಿಮಗೆ ಜನರಲ್ ಸ್ಟಡೀಸ್ಗೂ ಏನಂತ ಕೊಟ್ಟರೆಗಿನ ಕವರ್ ಆಗಿಬಿಡ್ತದ, ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಿಮಗೆ ಒಂದಿನ ಬೇಕಾದ್ರೆ ಊಟ ಬಿಡ್ರಿ, ಬಟ್ ಪೇಪರ್ ಮಾತ್ರ ಬಿಡಬಾರ್ರಿ. ಪೇಪರ್ ಕರೆಕ್ಟ್ ಅವತ್ತಿಂದ ಅವತ್ತೇ ನೀವು ಪೇಪರ್ ಒಂದು ತಿಂಗಳ ನೀಟಾಗಿ ಓದಿ, ಮುಂದಿನ ತಿಂಗಳ ಯಾವುದೇ ಇದು ಮ್ಯಾಗ್ಝಿನ್ ತಗೋರಿ, ನಿಮ್ಗೆ ಗೊತ್ತಿದ್ದೀವಿ ಅದ್ರಾಗ ಇರ್ತಾವೆ. ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಏನಂದ್ರಿಗಿನ ದಿನಪತ್ರಿಕೆಗಳು ಓದ್ರಿ. ಇಷ್ಟು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತೀನಿ. ಧನ್ಯವಾದಗಳು, ಬಾಯ್.